ಅಲ್ಲಿ ಬಂದು ಸಭೆಯಲ್ಲಿ ಭಾಗವಹಿಸುವುದಕ್ಕೆ ಸಜ್ಜಾಗಿ ನಿಂತಿದ್ದಾರೆ. ಈ ಹಂತದವರೆಗೆ ನಾವು ಬಂದಿದ್ವಿ. ಇಲ್ಲಿವರೆಗೆ ವಿವೇಕಾನಂದರ ಜೀವನದಲ್ಲಿ ಒಂದು ಹಂತ, ಇನ್ನು ಮುಂದೆ ಒಂದು ಹಂತ. ಇನ್ನು ಮುಂದೆ ಅವರು ಲೋಕಗುರು. ನರೇಂದ್ರನನ್ನು ನೋಡಿದ ಕೆಲವೇ ದಿನಗಳಲ್ಲೇ ರಾಮಕೃಷ್ಣರು ಹೇಳಿದರು, 18 ವರ್ಷದ ಹುಡುಗ, ಇನ್ನು ಫಸ್ಟ್ ಇಯರ್ ಡಿಗ್ರಿನಲ್ಲಿ ಓದ್ತಾ ಇದ್ದಾನೆ. ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ಮೊದಲನೇ ವರ್ಷದ ಡಿಗ್ರಿಯಲ್ಲಿದ್ದಾನೆ. 1881. ರಾಮಕೃಷ್ಣರು ಇನ್ನು 5 ವರ್ಷ ಅಷ್ಟೇ ಬದುಕ್ತಾರೆ. ತನ್ನ ಕೆಲವರು ಸ್ನೇಹಿತರೊಡನೆ ಕೂಡಿಕೊಂಡು ಕಲ್ಕತ್ತೆಯ ಪ್ರತಿಯೊಬ್ಬ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಪ್ರಸಿದ್ಧಿಯನ್ನು ಹೊಂದಿದ್ದಂತಹ ಒಬ್ಬೊಬ್ಬ ವ್ಯಕ್ತಿಯನ್ನು ನೋಡಿ, ಮಹಾಶಯರೇ, ನೀವು ದೇವರನ್ನು ನೋಡಿದ್ದೀರಾ, ನೀವು ದೇವರನ್ನು ನೋಡಿದ್ದೀರಾ, ಯಾರಾದರೂ ನೋಡಿರೋರು ಸಿಕ್ಕಿದರೆ ಅವ್ರ ಕಡೆಯಿಂದ ತಿಳ್ಕೊಂಡು ನಾನೂ ನೋಡಬೇಕಲ್ಲ ಅನ್ನುವ ಬೆಂಕಿ ದಹಿಸ್ತಾ ಇದೆ ನರೇಂದ್ರನಿಗೆ. ಮೊದಲನೇ ದಿನ ಬಂದಾಗ ಹೇಗಿದ್ದ ಅಂತ ರಾಮಕೃಷ್ಣ ಹೇಳ್ತಾರೆ, ಮೈ ಮೇಲೆ ಪ್ರಜ್ಞೆಯೇ ಇಲ್ಲ, ಬಟ್ಟೆ ಮಾಸಿದೆ, ಕೂದಲೆಲ್ಲ ಕೆದರಿದೆ. ಇದರ ಮೇಲೆಲ್ಲ ಅವನಿಗೆ ಈಗ ಗಮನವೇ ಇಲ್ಲ. ಒಂದು ಹುಚ್ಚು ಆವರಿಸಿಬಿಟ್ಟಿದೆ ಅವನಿಗೆ. ಸಾಮಾನ್ಯವಾಗಿ ಮನುಷ್ಯನಿಗೆ ಒಂದು ರೀತಿಯ ಹುಚ್ಚು ಆವರಿಸಿದಾಗ ಇದೆಲ್ಲ ಹೀಗೆ ಇರ್ತಾನೆ ಅವನು. ಯಾವುದೇ ರೀತಿಯ ಹುಚ್ಚು ಆವರಿಸಿದಾಗ ಬೇರೆ ಎಲ್ಲದರ ಕಡೆ ಗಮನ ಕೊಡೋದೇ ಇಲ್ಲ ಅವನು. ಅದೊಂದೇ ಅವನನ್ನು ತಿಂತಾ ಇರುತ್ತೆ ಹಗಲು ರಾತ್ರಿ. ಆ ಸ್ಥಿತಿಯಲ್ಲೇ ನರೇಂದ್ರ ಬಂದ. ರಾಮಕೃಷ್ಣ ಹೇಳ್ತಾರೆ, ಬಟ್ಟೆ ಕಡೆಗೆ, ಶರೀರದ ಕಡೆಗೆ ಅವನ ಗಮನವೇ ಇಲ್ಲ ಅನ್ನೋ ಹಾಗೆ ಕಾಣ್ತಿದ್ದ ಅವನು. ಅದೆಲ್ಲ ಹಳೆ ಕಥೆ ಹೇಳಿದ್ದೇನೆ. ದೇವರನ್ನು ನೋಡಿದ್ದೀರಾ ಅಂತ ಕೇಳಿದ, ನೋಡಿದ್ದೇನೆ ಅಂತ ಹೇಳಿದ್ರು, ಅದೆಲ್ಲ ಆಯಿತು. ಕೆಲವು ದಿನ ಅದಾದ ಮೇಲೆ ಬೇಕಿದ್ರೆ ನಿನಗೂ ತೋರಿಸ್ತೇನೆ ಅಂತಲೇ ಹೇಳಿಬಿಟ್ಟಿದ್ರು ರಾಮಕೃಷ್ಣರು. ನೋಡಿದ್ದೇನೆ, ಈಗ ನಿನ್ನನ್ನು ನೋಡ್ತಾ ಇದ್ದೀನಿ ನೋಡು, ಇದಕ್ಕಿಂತಲೂ ಸ್ಪಷ್ಟವಾಗಿ ನೋಡಿದ್ದೇನೆ ನಾನು ದೇವರನ್ನ, ಬೇಕಿದ್ರೆ ನಿನಗೂ ತೋರಿಸ್ತೇನೆ. ಇದೇ ನರೇಂದ್ರನಿಗೆ ಬೇಕಿದ್ದದು. ಬೇಕಿದ್ರೆ ನಿನಗೂ ತೋರಿಸ್ತೇನೆ ಅನ್ನೋ ಮಾತೇ ಬೇಕಿತ್ತು. ಮತ್ತೆ ಮತ್ತೆ ಬರೋಕ್ಕೆ ಪ್ರಾರಂಭ ಮಾಡ್ದ. ಒಂದು ದಿನ ಕೇಳೋಣ, ನನಗೆ ತೋರಿಸಿ ಅನ್ನೋ ಭರವಸೆ ಇಟ್ಕೊಂಡಿರಬಹುದು. ಮತ್ತೆ ಮತ್ತೆ ಬರೋಕ್ಕೆ ಶುರು ಮಾಡ್ದ. ಆ ಸಂದರ್ಭದಲ್ಲಿ ಮುಂದ್ಗಡೆ ನೀವೆಲ್ಲ ಇವತ್ತು ಕುಳಿತಿರೋ ಹಾಗೆ ರಾಮಕೃಷ್ಣರ ಮುಂದೆ ನರೇಂದ್ರಾದಿಗಳು, ಇನ್ನೂ ದೊಡ್ಡ ದೊಡ್ಡ ಮನುಷ್ಯರು, ವಿಶ್ವವಿಖ್ಯಾತ ಕೇಶವ ಚಂದ್ರಸೇನ ಇತ್ಯಾದಿಗಳೆಲ್ಲ ಕುಳಿತಿದ್ದಾಗ ರಾಮಕೃಷ್ಣ ಹೇಳೋಳು, ನರೇಂದ್ರ ಜಗತ್ತಿಗೆ ಬೋಧಿಸಬೇಕಿದೆ. ಹೀಗೆ ಹೇಳಿದರೆ ಸಾಲದು, ಜಗನ್ಮಾತೆ ಅವನಿಗೆ ಲೈಸೆನ್ಸ್ ಕೊಟ್ಟು ಕಳಿಸಿದಾಳೆ. ಈ ಹಿಂದೆಯೂ ಹಲವರಿಗೆ ಲೈಸೆನ್ಸ್ ಕೊಟ್ಟಿದ್ದಾಳೆ ಅವಳು, ನೀನು ಹೋಗಿ ಜಗತ್ತಿಗೆ ಬೋಧಿಸ್ಕೊಂಡು ಬಾ. ಹಾಗೆ ಲೈಸೆನ್ಸ್ ಪಡೆದವರೇ ಜಗತ್ತಿಗೆ ಬೋಧಿಸಬೇಕು. ಯಾರಂದ್ರೆ ಅವರು ಬೋಧನೆ ಮಾಡಿದರೆ ಯಾರು ಕೇಳ್ತಾರೆ? ಇದೆಲ್ಲ ಒಂದೊಂದು ವಾಕ್ಯವನ್ನು ಗಮನಿಸಿ. ಆಧ್ಯಾತ್ಮಿಕ ಜೀವನ, ಗುರುಗಳು ಅಂದರೆ ಯಾರು, ಜಗತ್ತು ಹೇಗೆ ನಡೀತಾ ಇದೆ, ಜಗತ್ತು ಹೇಗೆ ನಡೀತಾ ಇದೆ, ಹೇಗಂದ್ರೆ ಹಾಗೆ ನಡೀತಾ ಇದೆಯೋ ಅದರ ಹಿಂದೆ ಯಾವುದೋ ಒಂದು ಅದ್ಭುತವಾದ ಶಕ್ತಿ ಒಂದೊಂದು ಸಣ್ಣ ಸಣ್ಣ ವಿಷಯದ ಕಡೆಗೂ ಗಮನ ಕೊಟ್ಟು ಯಾವುದು ಎಲ್ಲೂ ಕೂಡ ಕ್ರಮ ತಪ್ಪದಂತೆ ಎಚ್ಚರಿಕೆ ವಹಿಸಿ ಯಾವುದಾದ್ರೂ ಒಂದು ಶಕ್ತಿ ನಡೆಸ್ಕೊಂಡು ಹೋಗ್ತಾ ಇದೆಯಾ, ಅಥವಾ ಹೇಗಂದ್ರೆ ಹಾಗೆ ನಡೀತಾ ಇದೆಯಾ? ಎಷ್ಟು ವಿಷಯಗಳು ಬಂತಿಲ್ಲ. ಜಗನ್ಮಾತೆ ಅವನಿಗೆ ಲೈಸೆನ್ಸ್ ಕೊಟ್ಟು ಕಳಿಸಿದಾಳೆ. ಓಹೋ, ಇದೆಲ್ಲ ಇದೆಯಾ ಹಾಗಾದರೆ ಈ ವ್ಯವಸ್ಥೆಯಲ್ಲಿ? ಜಗನ್ಮಾತೆ ಅಂತ ಒಬ್ಬಳಿದಾಳೆ, ಯಾರು ಬೋಧನೆ ಮಾಡಬೇಕಾಗಿದೆಯೋ ಅವ್ರಿಗೆ ಲೈಸೆನ್ಸ್ ಕೊಡ್ತಾಳೆ. ಎಲ್ರಿಗೂ ಏನು ಕೊಡಲ್ಲ. ಈ ಹಿಂದೆ ಹಲವಾರು ಜನರು ಕೊಟ್ಟಿದ್ದಾಳೆ, ಅವರೆಲ್ಲ ಬೋಧನೆ ಮಾಡಿದ್ದಾರೆ. ಅವರ ಬೋಧನೆಗಳು ಇವತ್ತೂ ಗೌರವಾನ್ವಿತವಾಗಿವೆ. ಈಗ ನರೇಂದ್ರನ ಸರದಿ ಈಗ ರೆಡಿಯಾಗಿದೆ, ಸಿದ್ಧವಾಗಿದೆ. ಸೆಪ್ಟೆಂಬರ್ 11, 1893 ಶಿಕಾಗೋ ನಗರದಲ್ಲಿ ನರೇಂದ್ರ ತೋರಿಸಬೇಕಾಗಿದೆ ಜಗನ್ಮಾತೆ ಲೈಸೆನ್ಸ್ ಕೊಟ್ಟ ವ್ಯಕ್ತಿ ಯಾವ ರೀತಿ ಬೋಧನೆಗೆ ಇಳಿತಾನೆ, ಅವನ ಬೋಧನೆಗಳು ಹೇಗಿರುತ್ತವೆ. ಇನ್ನು ಮುಂದೆ ಅವರ ಜೀವನದ ಉದ್ದಕ್ಕೂ ನಾವು ನೋಡೋದು ಈ ಲೀಲೆಯನ್ನು, ಜಗನ್ಮಾತೆಯ ಲೀಲೆ, ಗುರುವಿನ ಲೀಲೆ,
ನರೇಂದ್ರನ ಲೀಲೆ ಅಂತನ್ನಿ, ನರೇಂದ್ರನ ಪಾತ್ರ ಅನ್ನಿ, ನರೇಂದ್ರನ ಸಾಮರ್ಥ್ಯ ಅನ್ನಿ, ನರೇಂದ್ರನ ಘನತೆ ಅಂತನ್ನಿ, ಅವನ ಭವ್ಯತೆಯನ್ನಿ, ದಿವ್ಯತೆಯನ್ನಿ, ಏನು ಬೇಕಾದರೂ ಅನ್ನಿ. ಮೊದಲನೇ ದಿನ ಮೆರವಣಿಗೆ ಎಲ್ಲ ಆಯಿತು. ಎಲ್ಲ ಬೇರೆ ಬೇರೆ ದೇಶಗಳಿಂದ, ಬೇರೆ ಬೇರೆ ಧರ್ಮ, 9 ಬೇರೆ ಬೇರೆ ಧರ್ಮಗಳಿಂದ ಜನ ಬಂದಿದ್ದಾರೆ. ಸುಮಾರು 250-300 ಜನ ಉಪನ್ಯಾಸಕರು ಬೇರೆ ಬೇರೆ ಧರ್ಮಕ್ಕೆ ಸೇರಿದವರು ಬಂದಿದ್ದಾರೆ. ಆ ವೇದಿಕೆ ಮೇಲೆ ಅವರೆಲ್ಲ ಕುಳಿತುಕೊಳ್ತಾರೆ. ಮೆರವಣಿಗೆಯಲ್ಲಿ ಕರ್ಕೊಂಡು ಬರ್ತಾರೆ. ಭವ್ಯವಾದ ಮೆರವಣಿಗೆ, ಅದ್ಭುತವಾದ ಮೆರವಣಿಗೆ. ಅಮೇರಿಕಾನೇ ದಂಗಾಗಿದ್ದರು ವಿವೇಕಾನಂದರು. ಅಮೇರಿಕವನ್ನು ನೋಡಿಯೇ ದಂಗಾಗಿದ್ದಾರೆ. ಅಲ್ಲಿ ವ್ಯವಸ್ಥೆ, ಪ್ರತಿಯೊಂದು ವ್ಯವಸ್ಥೆ ಸಮಯಕ್ಕೆ ಸರಿಯಾಗಿ ನಡೆಯುವಂಥದ್ದು, ಅತ್ಯಂತ ಸುವ್ಯವಸ್ಥಿತವಾಗಿ ನಡೆಯುವಂಥದ್ದು. ಪ್ರತಿಯೊಂದು ಗಡಿಯಾರವೇ ತನ್ನನ್ನು ತಿದ್ಕೊಳ್ಬೇಕೇನೋ ಅನ್ನುವಷ್ಟು ಮಟ್ಟಿಗೆ ಸಮಯಕ್ಕೆ ಸರಿಯಾಗಿ ನಡೆಯುವಂತಹದ್ದು. ಒಂದೊಂದು ನೋಡಿ ವಿವೇಕಾನಂದರಿಗೆ ಒಂದು ರೀತಿಯ ಹೊಸ ಜೀವನದ ಒಂದು ಹೊಸ ಮುಖ ಪರಿಚಯವಾಗ್ತಾ ಇದೆ. ಯಾವುದು ಜೀವನದ ಒಂದು ಹೊಸ ಮುಖ? ಪಾಶ್ಚಾತ್ಯರ ಹೆಗ್ಗಳಿಕೆ ಇರೋದೆಲ್ಲಿ? ಪಾಶ್ಚಾತ್ಯರಿಂದ ಪೌರ್ವಾತ್ಯರು ಕಲಿಬೇಕಾದ ಏನನ್ನ, ಪೌರ್ವಾತ್ಯರು ಪಾಶ್ಚಾತ್ಯರಿಗೆ ಕಲಿಸಬೇಕಾದ್ದು ಏನನ್ನ ಮುಂದೆ ನೋಡ್ತೀವಿ ನಾವು. ಪಾಶ್ಚಾತ್ಯರಿಂದ ನಾವು ಕಲಿಬೇಕಾದ್ದು ಏನು? ಒಂದೊಂದು ಸಂಸ್ಕೃತಿ ಜಗತ್ತಿನಲ್ಲಿ ಒಬ್ಬೊಬ್ಬರಿಗೆ ಇನ್ನೇನೋ ಕಲಿಸೋದಕ್ಕಿದೆ. ಅಮೆರಿಕನ್ ಸಂಸ್ಕೃತಿ ಒಂದು ಕಲಿಸೋದಕ್ಕಿದೆ, ಯುರೋಪಿಯನ್ ಸಂಸ್ಕೃತಿ ಒಂದು ಕಲಿಸೋದಕ್ಕಿದೆ, ಏಷ್ಯನ್ ಸಂಸ್ಕೃತಿ ಒಂದು ಕಲಿಸೋದಕ್ಕಿದೆ, ಭಾರತೀಯ ಸಂಸ್ಕೃತಿ ಒಂದು ಕಲಿಸೋದಕ್ಕಿದೆ. ಇದನ್ನೆಲ್ಲ ಗಮನಿಸ್ತಾರೆ ವಿವೇಕಾನಂದರು. ಜಗನ್ಮಾತೆ ಯಾರಿಗಂದರೆ ಅವಳಿಗೆ ಲೈಸೆನ್ಸ್ ಕೊಡಲ್ಲ. ಅವರ ಜೀವನದ ವಿವರಗಳನ್ನು ನಾವು ನೋಡ್ತಾ ಬಂದರೆ ಒಂದೊಂದು ವಿಷಯವನ್ನು ಎಷ್ಟು ಸೂಕ್ಷ್ಮವಾಗಿ ಗಮನಿಸಬಲ್ಲ ವ್ಯಕ್ತಿಯಾಗಿದ್ದ ನರೇಂದ್ರ. ಆ ಸಾಮರ್ಥ್ಯ ಎಲ್ಲಿಂದ ಬಂತು? ಆ ಸಾಮರ್ಥ್ಯವು ಯಾರೋ ಒಬ್ಬೊಬ್ಬರಿಗೆ ಬರೋದಲ್ಲ ಅನ್ನೋದನ್ನು ವಿವೇಕಾನಂದರು ಹೇಳ್ತಾರೆ. ಇದು ಭಾರತೀಯ ಸಂಸ್ಕೃತಿಯ ಹೆಗ್ಗಳಿಕೆ. ಭಾರತೀಯ ವಿದ್ಯಾರ್ಥಿ ಯಾರಿಗೂ ಈ ಸಾಮರ್ಥ್ಯ ಇರಬಲ್ಲದು. ಮುಂದೆ ಶಿಷ್ಯನ ಹತ್ರ ಮಾತಾಡುವಾಗ ವಿವೇಕಾನಂದರ ಬೌದ್ಧಿಕ ಸಾಮರ್ಥ್ಯಗಳನ್ನು ಅವನು ಬಹಳ ಹೊಗಳ್ತಾ ಇದ್ದಂಥ ಕಾಲದಲ್ಲಿ ವಿವೇಕಾನಂದರು ಹೇಳ್ತಾರೆ, ಯಾಕೋ ನನ್ನನ್ನು ಹೊಗಳ್ತೀಯಾ? ಪ್ರಾಚೀನ ಭಾರತದ ಗುರುಕುಲ ವ್ಯವಸ್ಥೆಯಲ್ಲಿ ಶಿಕ್ಷಣ ಪಡ್ಕೊಂಡ ಯಾವ ವಿದ್ಯಾರ್ಥಿಯೂ ಹೀಗೆ ಇದ್ದ? ಈಗ ಎಲ್ಲ ಹಾಳು ಮಾಡ್ಕೊಂಡಿದ್ದೀರಿ ನೀವು ನಿಮ್ಮ ಸಾಮರ್ಥ್ಯಗಳನ್ನು. ವಿವೇಕಾನಂದರು ಹಾಗೆ ಹೇಳಬೇಕಾದ್ರೆ ಅವ್ರ ತಲೆಯಲ್ಲಿ ಶ್ವೇತಕೇತು ಅನ್ನುವಂಥ ಛಾಂದೋಗ್ಯ ಉಪನಿಷತ್ತಿನ ವಿದ್ಯಾರ್ಥಿ ಬಂದಿದ್ದಾನೆ, ಕಠೋಪನಿಷತ್ತಿನ ನಚಿಕೇತ ಬಂದಿದ್ದಾನೆ, ಬೃಹಸ್ಪತ್ಯಾಚಾರ್ಯರ ಮಗ ಕಚ ಬಂದಿದ್ದಾನೆ, ಆರುಣಿ ಬಂದಿದ್ದಾನೆ, ಸತ್ಯಕಾಮ ಬಂದಿದ್ದಾನೆ. ಇವರೆಲ್ಲ ಸಾಮಾನ್ಯರ ನಾನು ಹೇಳ್ತಾ ಇರೋ ಹೆಸರುಗಳು. ಯಮ ಬಂದಿದ್ದಾನೆ. ಇವರೇ ವೇದಗಳು ಇವತ್ತು ನಮಗೆ ಸಿಕ್ಕಿರೋದು 9%. ಇದು 91% ಲುಪ್ತ. ಯಾರ್ಯಾರು ಕೊಳ್ಳೆ ಹೊಡ್ಕೊಂಡು ಹೋದ್ರು, ಎಲ್ಲಿ ಹೋದ್ರು? ಜರ್ಮನಿಯ ವಿದ್ಯಾರ್ಥಿ, ಹಿಂದೆ ಹೇಳಿದ್ದೆ ಅನಿಸುತ್ತೆ ನಾನು, ಹೈಡಲ್ಬರ್ಗ್ ಯೂನಿವರ್ಸಿಟಿ ಜರ್ಮನಿ, ಅಲ್ಲಿಯ ವಿದ್ಯಾರ್ಥಿ ನನಗೆ ಸಿಕ್ಕಿದ್ದೆ. ಅವ್ರ ಮನೆಯಲ್ಲೇ, ಅವ್ರ ಮನೆ ಅಂದರೆ ಏನು, ಅವನ ತಾಯಿ, ಅವನ 2 ಚಿಕ್ಕಮ್ಮಂದಿರು, ಇಬ್ಬರು ಕೂಡ ಸನ್ಯಾಸಿನಿಯರು. ಸ್ವಿಟ್ಜರ್ಲ್ಯಾಂಡಿನಲ್ಲಿ ಒಂದು ಆಶ್ರಮ, ಓಂಕಾರಾನಂದ ಸರಸ್ವತಿ. ಆ ಓಂಕಾರಾನಂದ ಸರಸ್ವತಿ ಆಂಧ್ರ ಪ್ರದೇಶದವರು. ಋಷಿಕೇಶದ ಡಿವೈನ್ ಲೈಫ್ ಸೊಸೈಟಿನಲ್ಲಿ ಶಿವಾನಂದರ ಶಿಷ್ಯರಾಗಿದ್ದವರು. ಆ ಆಂಧ್ರ ಪ್ರದೇಶದ ಯುವಕನ ತೇಜಸ್ಸು, ಅವನ ಒಂದು ತಪಸ್ಸು, ಅವನ ವಿದ್ವತ್ತು ಇದೆಲ್ಲ ನೋಡಿ ಸ್ವಿಟ್ಜರ್ಲೆಂಡಿನ ಒಬ್ಬಳು ಲೇಡಿ ನಮ್ಮೂರಿಗೆ ಬಂದು, ನಮ್ಮ ದೇಶಕ್ಕೆ ಬಂದು ಒಂದು ಆಶ್ರಮ ಮಾಡೋದಾದರೆ ನಾನು ಎಲ್ಲ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ತನ್ನ ಒಂದು 100-120 ಎಕರೆ ಜಾಗ, ದೊಡ್ಡ ಮನೆ, ಅದನ್ನೆಲ್ಲ ಕೊಟ್ಟು ಅವನನ್ನು ಮಗನಿಗಿಂತ ಚೆನ್ನಾಗಿ ನೋಡಿಕೊಂಡ್ಳು ಒಬ್ಬಳು ಲೇಡಿ. ಆಕೆಗೆ 3 ಜನ ಹೆಣ್ಮಕ್ಕಳು. ಅವರೆಲ್ಲರೂ ಕೂಡ ಇದನ್ನು ಕೇಳಿ ಎಷ್ಟು ಮಟ್ಟಿಗೆ ಪರಿವರ್ತನೆ ಹೊಂದಿದ್ರು ಅಂದರೆ, ದೊಡ್ಡ ಮಗಳಿಗೆ ಈ ವೇಳೆಗೆ ಮದುವೆ ಆಗಿಬಿಟ್ಟಿತ್ತು. ಅವರ ಮಗನೇ ನನಗೆ ಸಿಕ್ಕಿದಂಥವನು. ಅವನ ಹೆಸರು ವಿದ್ಯಾಸಾಗರ್. ಪೂರ್ತಿಯಾಗಿ ಸನಾತನ ಸಂಸ್ಕೃತಿಯ ಕಡೆಗೆ ವಾಲಿಬಿಟ್ಟಿದ್ದಾರೆ ಅವರು. ಅವರ ಚಿಕ್ಕಮ್ಮ ಒಬ್ಬಳು ಸನ್ಯಾಸಿನಿ ವಿವೇಕಾನಂದ, ಇನ್ನೊಬ್ಬಳು ಚಿಕ್ಕಮ್ಮ ಜ್ಞಾನೇಶ್ವರಾನಂದ. ಒಂದು ಪ್ರೆಸ್ ನಡೆಸ್ತಾರೆ ಅವರು. ಆ ಪ್ರೆಸ್ನಲ್ಲಿ ಒಂದು ವೇದಾಂತಕ್ಕೆ ಸಂಬಂಧಿಸಿದಂಥ ಒಂದು ವೀಕ್ಲಿ ಮ್ಯಾಗ್ಝಿನ್, ಒಂದು ಮಂತ್ಲಿ ಮ್ಯಾಗ್ಝಿನ್ ಎಲ್ಲ ನಡೆಸ್ತಾರೆ. ಜರ್ಮನ್ ಭಾಷೆಯಲ್ಲಿ ಸಾವಿರಾರು ಪ್ರತಿಗಳು ಬರುತ್ತವೆ, ಎಲ್ಲ ಕಡೆ ಸರ್ಕ್ಯುಲೇಟ್ ಆಗುತ್ತವೆ. ಇಡೀ ಫ್ಯಾಮಿಲಿ ಸನಾತನ ಸಂಸ್ಕೃತಿಗೆ ಸಂಪೂರ್ಣವಾಗಿ ಸಮರ್ಪಣೆಯಾಗಿದೆ. ಆ ಹುಡುಗ ವಿದ್ಯಾಸಾಗರ್ ಹೇಳಿದ, ಸ್ವಾಮೀಜಿ
ಹೈಡೆಲ್ಬರ್ಗ್ ಯೂನಿವರ್ಸಿಟಿ ಅಂತ ಒಂದಿದೆ ನಮ್ಮಲ್ಲಿ, ನಾನು ಅಲ್ಲೇ ಓದ್ತಾ. ಹೈಡೆಲ್ಬರ್ಗ್ ಯೂನಿವರ್ಸಿಟಿ ಬಹಳ ಸುಮಾರು 200 ವರ್ಷಗಳಿಂದ ಪ್ರಖ್ಯಾತವಾದ ವಿಶ್ವವಿದ್ಯಾಲಯ. ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ. ಅವನು ಋಷಿಕೇಶಕ್ಕೆ ಬಂದು 10 ವರ್ಷ ಅಲ್ಲಿದ್ದು ವೇದ ಸಂಸ್ಕೃತ ಎಲ್ಲ ಕಲಿತು ವಾಪಸ್ ಹೋಗಿ ಅಲ್ಲಿ MA ಮಾಡ್ತಾ ಇದ್ದಾನೆ. ಭಾರತೀಯ ಸಂಸ್ಕೃತಿ ವಿಚಾರಗಳಿಗೆ ಪೌರೋಹಿತ್ಯ ಕಲ್ತಿದ್ದಾನೆ. ಸ್ವಿಟ್ಜರ್ಲ್ಯಾಂಡ್ನಲ್ಲಿರ್ತಕ್ಕಂಥ ಹಿಂದೂಗಳು ಏನಾದರೂ ಹೋಮ ಮಾಡಬೇಕು ಅಂದರೆ, ಪೂಜೆ ಮಾಡಬೇಕು ಅಂದರೆ ಪುರೋಹಿತ ಯಾರು ಅಂದರೆ ಈ ಜರ್ಮನಿಯ ಹುಡುಗ. ಹಿಂದೂಗಳು ಮಾಡುವ ಕಾರ್ಯಕ್ರಮಗಳಿಗೆ ಪೌರೋಹಿತ್ಯ ಮಾಡ್ತಾ ಇರೋದು ಜರ್ಮನಿಯ ಹುಡುಗ. ಅವನಷ್ಟು ಸ್ಪಷ್ಟವಾಗಿ ಮಂತ್ರಗಳೆಲ್ಲ ಹೇಳ್ತಾನೆ. ಅಂಥ ಒಂದು ಹೋಮದ ಕಾರ್ಯಕ್ರಮಕ್ಕೆ ನಾನು ಕೂಡ ಹೋಗಿದ್ದೆ, ಕೂತ್ಕೊಂಡೇ ಇದ್ದೆ. ಪೂರ್ತಿ ಮುಗಿಯೋವರೆಗೆ ಸ್ಪಷ್ಟವಾಗಿ ವೇದ ಮಂತ್ರಗಳನ್ನೆಲ್ಲ ಹೇಳ್ತಾನೆ. ಆತ ಹೇಳಿದ ಹೈಡೆಲ್ಬರ್ಗ್ ವಿಶ್ವವಿದ್ಯಾಲಯದಲ್ಲಿ ನಾನು ವೇದಗಳ ಮಾನ್ಸ್ಕ್ರಿಪ್ಟ್ ನೋಡಿದ್ದೇನೆ, ಹಸ್ತಪ್ರತಿಗಳನ್ನು ನೋಡಿದ್ದೇನೆ. ಆ ಹಸ್ತಪ್ರತಿಗಳು ಇಷ್ಟಿದೆಯಲ್ಲ, ಋಷಿಕೇಶ ಆಯಿತು, ಕಾಶಿ ಆಯಿತು, ಹರಿದ್ವಾರ ಆಯಿತು, ಎಲ್ಲೂ ಇಷ್ಟು ಹಸ್ತಪ್ರತಿಗಳನ್ನು ನಾವು ನೋಡಿಲ್ಲ. ಇಂಡಿಯಾದಲ್ಲಿ ಎಷ್ಟಿದೆಯೋ ಅದರ 10 ಪಟ್ಟು ಜರ್ಮನಿಯಲ್ಲಿದೆ. ಮತ್ತು ನಾವು ಇದನ್ನು ಇಂಡಿಯನ್ಸ್ಗೆ ವಾಪಸ್ ಕೊಡಲ್ಲ. ಯಾಕೆ? ನಿಮಗದರ ಬೆಲೆ ಗೊತ್ತಿಲ್ಲ. ಹೌದು, ಭಾರತೀಯರು ಅಂತಂದಮೇಲೆ ಇದೇ ನಮ್ಮ ಲಕ್ಷಣಗಳು. ಒಬ್ಬ ನನ್ನ ಭಾರತೀಯ ಅಂತ ಹೇಗೆ ಹೇಳ್ತೀಯಪ್ಪ? ಇಂಥದ್ದು 10 ಲಕ್ಷಣಗಳು ಅವನಲ್ಲಿ ಕಂಡ್ರೆ ಕಣ್ಣು ಮುಚ್ಕೊಂಡು ಹೇಳು ಭಾರತೀಯ. ಅವನಿಗೆ ಸಂಬಂಧಪಟ್ಟ ಯಾವುದರ ಮೌಲ್ಯವೂ ಅವನಿಗೆ ಗೊತ್ತಿಲ್ಲ. ಅವನಿಗೆ ಸಂಬಂಧಪಟ್ಟ ಒಂದೊಂದರ ಮೌಲ್ಯವೂ ಅರ್ಥ ಮಾಡಿಕೊಂಡಿದ್ದು ಯುರೋಪಿಯನ್ನರು, ವಿವೇಕಾನಂದರನ್ನೂ ಸೇರಿಸ್ಕೊಂಡು. ವಿವೇಕಾನಂದರು ಮೌಲ್ಯವೂ ಗೊತ್ತಾಗಲಿಲ್ಲ ಭಾರತೀಯರಿಗೆ, ಅದನ್ನು ಅರ್ಥ ಮಾಡಿಕೊಂಡಿದ್ದು ಪಾಶ್ಚಿಮಾತ್ಯ. ಅದೇನೇ ಇರಲಿ, ಅದು ಬೇರೆ ಮಾತು. ಇಲ್ಲಿ ಸ್ವಾಮಿ ವಿವೇಕಾನಂದರು ಒಂದೊಂದನ್ನೂ ಗಮನಿಸ್ತಾ ಇದ್ರು. ಅಚ್ಚುಕಟ್ಟುತನ, ಪ್ರತಿಯೊಂದು ಏನು ಅದ್ಭುತ ಇದು. ಕೊನೆಗೆ ಎಲ್ಲ ಮೆರವಣಿಗೆಯಲ್ಲಿ ಬಂದು ಕುಳಿತಾದ ಮೇಲೆ ಮುಂದಿನ ಕಾರ್ಯಕ್ರಮ ಏನು ಅಂದರೆ, ಒಬ್ಬೊಬ್ಬರಾಗಿ ಕ್ಯಾಂಟರ್ಬರಿ ಅಂತಿದೆ ಅಮೆರಿಕದಲ್ಲೇ, ಅದರ ಕ್ರಿಶ್ಚಿಯನ್ ಧರ್ಮದ ಮುಖ್ಯಸ್ಥರು, ಇಡೀ ಅಮೆರಿಕದ ಕ್ರಿಶ್ಚಿಯನ್ ಧರ್ಮದ ಮುಖ್ಯಸ್ಥರು ಅಲ್ಲಿ ಆಸೀನರಾಗಿದ್ದಾರೆ, ಅಧ್ಯಕ್ಷ ಸ್ಥಾನ. ಒಬ್ಬೊಬ್ಬರಾಗಿ ಬಂದು ಈ ಏನು ಸ್ವಾಗತ ಕೊಟ್ಟಿದ್ದಾರೆ ಅಮೆರಿಕನ್ನರು, ಅದಕ್ಕೆ ತಮ್ಮದೇ ಭಾಷೆಯಲ್ಲಿ ತಮ್ಮ ಧರ್ಮದ ಪರವಾಗಿ 1-2 ವಾಕ್ಯ ಕೃತಜ್ಞತಾ ಮಾತುಗಳನ್ನು ಮಾತಾಡೋದು. ಬೆಳಗ್ಗೆ ಸೆಷನ್ ಮುಗೀತು, ಮಧ್ಯಾಹ್ನದ ಸೆಷನ್ ಪ್ರಾರಂಭವಾಯಿತು. 1-2-3 ಜನ ಮಾತಾಡಿ ಆದಮೇಲೆ ಸ್ವಾಮಿ ವಿವೇಕಾನಂದರ ಹೆಸರನ್ನು ಕೂಗಿದರು. ವಿವೇಕಾನಂದರು ಹಿಂದೂ ಧರ್ಮದ ಪ್ರತಿನಿಧಿಯಾಗಿ ಈಗ ಮಾತಾಡ್ತಾರೆ. ವಿವೇಕಾನಂದರು ಹೇಳ್ತಾರೆ, ಆಮೇಲೆ ಮಾತಾಡ್ತೀನಿ. ಸರಿ, ಇನ್ನು ಪಾಪ ಸಣ್ಣ ಹುಡುಗ ಅಲ್ಲಿ ಕುಳಿತವರ ಬಹುಶಃ ಎಲ್ಲರಿಗಿಂತ ಇನ್ನೊಬ್ಬ ನೀಗ್ರೋ ಹುಡುಗ ಇವ್ರಿಗಿಂತ ಸಣ್ಣ ವಯಸ್ಸಿನವ್ರ ಕಾಣ್ತಾನೆ. ಅಷ್ಟು ಬಿಟ್ಟರೆ ಬೇರೆ ಯಾರೂ ವಿವೇಕಾನಂದರಿಗಿಂತ ವಯಸ್ಸು ಹೆಚ್ಚಾದವರೇ. ಸ್ವಲ್ಪ ಹೊತ್ತಾಯಿತು ಮತ್ತೆ ಅಧ್ಯಕ್ಷರು ಹೇಳ್ತಾರೆ, ಈಗ ಸ್ವಾಮಿ ವಿವೇಕಾನಂದರು ಮಾತಾಡ್ತಾರೆ. ಹೇಳ್ತಾರೆ ವಿವೇಕಾನಂದರು, ಆಮೇಲೆ ಮಾತಾಡ್ತೀನಿ. ಯಾಕೆ ಹೀಗೆ ಹೇಳ್ತಾ ಇದ್ದಾರೆ? 7,000 ಜನರ ಆ ಸಭೆಯನ್ನು ನೋಡಿ ಸ್ವಾಮೀಜಿ ಹೆದರಿಬಿಟ್ಟಿದ್ದಾರೆ. ಈ ಹಿಂದೆ ದೊಡ್ಡ ದೊಡ್ಡ ಸಭೆಗಳನ್ನೆಲ್ಲ ಅವರು ಉದ್ದೇಶಿಸಿ ಮಾತನಾಡಿದವರಲ್ಲ. ಸಣ್ಣ ಪುಟ್ಟ ಸಭೆಗಳನ್ನು ಉದ್ದೇಶಿಸಿ ಒಂದು ಗುಂಪು ಕೂತ್ಕೊಂಡು ಯಾವುದಾದ್ರೂ ದೊಡ್ಡವ್ರ ಮನೆಗೆ ಹೋಗಿ ಅಲ್ಲಿ ಒಂದು ಗುಂಪು ಬಂದಾಗ ಆ ಗುಂಪುಗಳಲ್ಲಿ ಬೇಕಾದಷ್ಟು ಮಾತನಾಡಿದ್ದವರು. ದಕ್ಷಿಣೇಶ್ವರದಲ್ಲಿ ರಾಮಕೃಷ್ಣರ ಕೋಣೆಯಲ್ಲೇ ಬೇಕಾದಷ್ಟು ಮಾತಾಡಿದ್ದ ನರೇಂದ್ರ. ಅಲ್ಲೇ ರಾಮಕೃಷ್ಣ ನೋಡು ಹೇಗೆ ಮಾತಾಡ್ತಾನೋ, ಅವನ ನಾಲಿಗೆ ಮೇಲೆ ಸರಸ್ವತಿ ಹೇಗೆ ನಲಿತಾ ಇದ್ದಾಳೆ ನೋಡಿ ಅಂತ ಹೆಮ್ಮೆಯಿಂದ ತಮ್ಮ ಶಿಷ್ಯನ ಬಗ್ಗೆ ಅಲ್ಲಿ ಕುಳಿತವ್ರ ಮುಂದೆ ಮಾತಾಡ್ತಿದ್ರು. ಅಮೆರಿಕಕ್ಕೆ ಹೋಗೋದು, ಪಾರ್ಲಿಮೆಂಟ್ನಲ್ಲಿ ಭಾಗವಹಿಸೋದು ಅಂತ ನಿರ್ಧಾರವಾದ ಮೇಲೂ ಮೆಡ್ರಾಸಿಂದ ಹೈದರಾಬಾದಿಗೆ ಬಂದು ಅಲ್ಲಿ ಮೆಹಬೂಬ್ ಕಾಲೇಜಿನಲ್ಲಿ ಒಂದು 500 ಜನ ವಿದ್ಯಾರ್ಥಿಗಳು, ಪ್ರೊಫೆಸರ್ಗಳನ್ನು ಉದ್ದೇಶಿಸಿ ಮಾತನಾಡಿದ್ದೇ ವಿವೇಕಾನಂದರು ಮಾತನಾಡಿದಂಥ ಅತ್ಯಂತ ದೊಡ್ಡ ಸಭೆ. ಈಗ ಅಮೆರಿಕಕ್ಕೆ ಬಂದ ಮೇಲೆ ಅಲ್ಲೂ ಒಂದು 20 ಜನ 30 ಜನ, ಹೆಚ್ಚಂದರೆ ಒಂದು 50 ಜನ ಕುಳಿತಿರ್ತಕ್ಕಂಥ ಸಭೆಗಳಲ್ಲಿ ಪಾರ್ಲಿಮೆಂಟ್ ಪ್ರಾರಂಭವಾಗೋದಕ್ಕಿಂತ ಮುಂಚೆನೇ ಒಂದು 4-6 ಸಭೆಗಳಲ್ಲಿ ಮಾತಾಡಿದ್ರು. ಏಕೆಂದರೆ ಅವರಿಗೆ ಅವ್ರ ಮುಂದೆ ಎಲ್ಲ ಭಾರತದ ದೀನ ದಲಿತರನ್ನು ಮೇಲೆ ಕೆತ್ತುವುದಕ್ಕೆ ನೀವು ನನಗೆ ಹಣ ಸಹಾಯ ಮಾಡಬೇಕು ಅಂತ ಕೇಳೋದಕ್ಕೆ ಅಮೆರಿಕಕ್ಕೆ ಬಂದಿದ್ದು. ಆದ್ದರಿಂದ ಆ ಸಭೆಗಳೆಲ್ಲ ಅವರು ಯಾವುದೇ ವೇದಾಂತ ಮಾತಾಡಲಿಲ್ಲ. ನನಗೆ ಹಣ ಯಾಕೆ ಬೇಕು, ಭಾರತದ ಜನ ಕೆಳಗೆ ಬಿದ್ದವರು ಎಷ್ಟು ದಮನೀಯ ಸ್ಥಿತಿಯಲ್ಲಿದ್ದಾರೆ, ಇದನ್ನೆಲ್ಲ ಮಾತಾಡಿ ಅವರಿಂದ ಸಹಾಯ ಪಡೆಯೋದಕ್ಕೋಸ್ಕರವೇ ಸಭೆಗಳನ್ನು ಮಾತಾಡ್ತಾ ಇದ್ದುದು. ಈಗ ಮಾತಾಡಬೇಕಿದೆ ಎಂಥ ಸಭೆ, 7,000 ಜನ. ವಿವೇಕಾನಂದ ಮುಂದೆ ಪತ್ರದಲ್ಲಿ ಬರೀತಾರೆ, ಆ ದೇಶದ ಶ್ರೇಷ್ಠ ಸಂಸ್ಕೃತಿಯನ್ನು ಪ್ರತಿನಿಧಿಸುವ
ಸಮಾಜದ ಕ್ರಿಮಿ ಲೇಯರ್ ಅಂತ ಕರಿತೀವಿ. ಸಮಾಜದ ಅತ್ಯಂತ ಮೇಲ್ವರ್ಗದ ಶ್ರೇಷ್ಠ ವರ್ಗದ 7,000 ಜನ ಅಲ್ಲಿ ತಮ್ಮ ಭವ್ಯ ಪೋಷಾಕುಗಳಿಂದ ಗಂಭೀರರಾಗಿ ಕುಳಿತು ಈ ವೇಳೆಗೆ ಒಬ್ಬೊಬ್ಬರು ಮಾತನಾಡ್ತಾ ಇರ್ತಕ್ಕಂಥ ಭವ್ಯ ಮಾತುಗಳನ್ನು ಕೇಳಿ ಅವರೆಲ್ಲ ಬರ್ಕೊಂಡು ಬಂದು ಓದಿದ್ದಾರೆ. ಎಷ್ಟೋ ಜನ ಪ್ರಿಪೇರ್ ಮಾಡ್ಕೊಂಡು ಬಂದಿದ್ದರು, ಬರ್ಕೊಂಡು ಬಂದು ಓದಿದರು. ನನಗಿದೆಲ್ಲ ಕಲ್ಪನೆಯೇ ಇಲ್ಲ ಹೀಗೆಲ್ಲ ಮಾಡ್ಬೋದು ಅಂಥೇಳಿ ಅಂತ ಮುಂದೆ ಪತ್ರದಲ್ಲಿ ಬರೀತಾರೆ. 3ನೇ ಸಲ ಓದಿದ್ರು. ಈಗ ಸ್ವಾಮಿ ವಿವೇಕಾನಂದರು ಮಾತನಾಡ್ತಾರೆ. ವಿವೇಕಾನಂದರು ಹೇಳ್ತಾರೆ. ಆಮೇಲೆ 3ನೇ ಸಲ ಪಕ್ಕದಲ್ಲಿ ಕುಳಿತಿದ್ದಂಥ ಒಬ್ಬ ಹಿರಿಯ ವ್ಯಕ್ತಿ, ಧಾರ್ಮಿಕ ಪ್ರತಿನಿಧಿ ವಿವೇಕಾನಂದರು ಹೇಳ್ತಾರೆ, ಯಾಕೆ ಮತ್ತೆ ಮತ್ತೆ ಆಮೇಲೆ ಆಮೇಲೆ ಅಂತಂತೀರಿ, ಹೋಗಿ ನಿಮ್ಗೇನು ತೋಚುತ್ತೋ ಅದನ್ನು ಮಾತಾಡಿ, ಹೋಗಿ. ಸರಿ, ಎದ್ದರು ವಿವೇಕಾನಂದರು. ಎದ್ದು ಅಲ್ಲಿ ಹೋಗಿ ನಿಂತು ಕಣ್ಣು ಮುಚ್ಚಿ ಸರಸ್ವತಿಯನ್ನು ಸ್ಮರಿಸಿ ಪ್ರಾರಂಭ ಮಾಡಿದರು. ಅಮೆರಿಕದ ಸೋದರ ಸೋದರಿಯರೇ, ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆಫ್ ಅಮೆರಿಕ, ನಮ್ಮ ದೇಶದ ಪ್ರತಿಯೊಂದು ಮಗುವು ಈ ಸ್ಪೀಚನ್ನು ಬಾಯಿಗೆ ಗಟ್ಟು ಮಾಡಬೇಕು. ಯಾವುದ್ಯಾವುದೋ ಶ್ಲೋಕಗಳನ್ನು ಗಟ್ಟು ಮಾಡಿಸ್ತೀವಿ, ತಪ್ಪಂತ ನಾನು ಹೇಳೋದಿಲ್ಲ. ಆ ಶ್ಲೋಕಗಳು ಮುಂದೆ ನಮ್ಮ ಮಕ್ಕಳು ಅದನ್ನೇ ಮನನ ಮಾಡ್ತಾ ಇದ್ದರೆ ಇವರಿಗೆ ಹೊಸ ಜನ್ಮ ಕೊಡೋ ಹಾಗಿರಬೇಕು. ಮಕ್ಕಳಿಗೆ ಎಷ್ಟೋ ಬೈಹಾರ್ಟ್ ಮಾಡಿಸ್ತೀವಿ ದೊಡ್ಡವರು. ಬೈಹಾರ್ಟ್ ಮಾಡೋದು ಒಳ್ಳೆಯದೇ. ಭಾರತೀಯ ಅಥವಾ ಹಿಂದೂ ಮಕ್ಕಳಲ್ಲಿ, ಭಾರತೀಯ ಮಕ್ಕಳಲ್ಲಿ ಈ ಬಾಯಿ ಗಟ್ಟು ಮಾಡುವಂಥ ಶ್ರೇಷ್ಠವಾದ ಸಾಮರ್ಥ್ಯ ಇದೆ. ಪಾಶ್ಚಾತ್ಯರೆಲ್ಲ ದಂಗಾಗಿದ್ದಾರೆ. ಎಷ್ಟು ಸುಲಭವಾಗಿ ಇವರೆಲ್ಲ ಬಾಯಿ ಗಟ್ಟು ಮಾಡಿಬಿಡ್ತಾರೆ ಪ್ರತಿಯೊಂದನ್ನು ಕೂಡ. ಅದು ನಮ್ಮ ರಕ್ತದಲ್ಲೇ. ವೇದಗಳೇನು ಪ್ರಿಂಟಿಂಗ್ ಪ್ರೆಸ್ ಇತ್ತ, ಬಾಯಿಂದ ಬಾಯಿಗೆ, ತಲೆಯಿಂದ ತಲೆಗೆ ಹೀಗೇನೆ ಬಂದಿರತಕ್ಕಂಥದ್ದು. ಯಾವುದೇ ಭಾರತೀಯ ವಿದ್ಯಾರ್ಥಿ ಸುಲಭವಾಗಿ ಬಾಯಿ ಗಟ್ಟು ಮಾಡಬಲ್ಲ. ಆದರೆ ಏನನ್ನು ಮಾಡಬೇಕು ಅಂದರೆ ಅವರಿಗೆ ನೆನಪಾದಾಗ ಅದನ್ನು ನೆನೆಸ್ಕೊಳ್ತಾ ಇದ್ದರೆ, ಮುಂದೆ ಸ್ವಲ್ಪ ವಯಸ್ಸಾದ ಮೇಲೆ ಅದ್ರ ಬಗ್ಗೆ ಮನನ ಮಾಡ್ತಾ ಇದ್ದರೆ ಅವರಿಗೆ ಹೊಸ ಬೆಳಕು ಕಾಣಬೇಕು ಮತ್ತು ಒಂದು ರೀತಿ ಹೊಸ ಜನ್ಮವೇ ಅವನಿಗೆ ಕೊಡೋ ಹಾಗಿರಬೇಕು. ಅಂಥದ್ದನ್ನು ಮೊದಲು ಬಾಯಿ ಗಟ್ಟು ಮಾಡಿಸ್ಬೇಕು, ಆಮೇಲೆ ಬೇರೆ ವಿಷಯಗಳನ್ನು ಗಟ್ಟು ಮಾಡಿಸ್ಬೇಕು. ವಿವೇಕಾನಂದರ ಶಿಕಾಗೋ ಭಾಷಣ ಇದೆಯಲ್ಲ, ಇದನ್ನು ಬಾಯಿ ಗಟ್ಟು ಮಾಡಿಸ್ಬೇಕು. ಯಾಕೆ? ಈ ಶಿಕಾಗೋ ಭಾಷಣದಲ್ಲಿ ಎಷ್ಟು ಸುಮಾರು 327 ಪದ ಏನೋ ಇದೆ. 2 ನಿಮಿಷ ಮಾತಾಡಿರ್ತಕ್ಕಂಥ ಭಾಷಣ. ಆದರೆ ಹಿಂದೂ ಧರ್ಮ ಅಂದರೆ ಏನು, ಅದರ ಸಾರ ಅಷ್ಟರಲ್ಲೇ ಬಂದಿದೆ. ಇನ್ನು ಕೆಲವು ದಿನಗಳಾದಮೇಲೆ ಹಿಂದೂ ಧರ್ಮದ ಬಗ್ಗೆ ಮಾತಾಡ್ತಾರೆ ವಿವೇಕಾನಂದರು. ಸುಮಾರು 3/4 ಗಂಟೆ ಮಾತಾಡ್ತಾರೆ. ದೊಡ್ಡದಾದ ರೀತಿಯಲ್ಲಿ ಬರ್ಕೊಂಡು ಬಂದು ಅದ್ಭುತವಾದ ರೀತಿಯಲ್ಲಿ ಜನರ ಮುಂದೆ, ಆ 7,000 ಜನರ ಮುಂದೆ ಅದನ್ನು ಪ್ರಸ್ತುತಪಡಿಸ್ತಾರೆ. ಆದರೆ ಇಷ್ಟರಲ್ಲೇ ಏನು ಹೇಳಬೇಕು ಅದನ್ನೆಲ್ಲ ಹೇಳಿಬಿಡ್ತಾರೆ. 5 ಅಂಶಗಳನ್ನು ನಾವು ನೋಡ್ತೇವೆ ಇಲ್ಲಿ ಉಪನ್ಯಾಸದಲ್ಲಿ. ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆಫ್ ಅಮೆರಿಕ ಅಂತ ಹೇಳಿ, ಅಮೆರಿಕದ ಸೋದರ ಸೋದರಿಯರು ಅಂತ ಹೇಳಿದಾಗ ಸುಮಾರು 2 ನಿಮಿಷಗಳ ಕಾಲ ಕರತಾಡದ 7,000 ಜನ ಹುಚ್ಚೆದ್ದು ಒಂದು ರೀತಿಯ ಕರತಾಡದ. ಇದೆಲ್ಲ ನಿಮಗೆ ಗೊತ್ತಿರೋದೆ. ವಿವೇಕಾನಂದರು ಅಂದರೆ ಅಮೆರಿಕದಲ್ಲಿ ಸೋದರ ಸೋದರಿಯರೇ ಅಂತಂದರು. ಕರತಾಡದ ಕಿವಿ ಗಡಚುಕ್ಕುವಂತೆ ಕರತಾಡದ ಆಯಿತು. ಇದು ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರೋದೆ. ಅದಕ್ಕೆ ಕಾರಣ ಅಮೆರಿಕನ್ನರಿಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ಜಗನ್ಮಾತೆಯಿಂದಲೇ ಆಶೀರ್ವಾದಗೊಂಡಂತಹ ವ್ಯಕ್ತಿ ಅವನೇನಾದರೂ ವೇದಿಕೆ ಮೇಲೆ ಬಂದರೆ ಪ್ರಪಂಚ ಹೇಗೆ ಸ್ವೀಕರಿಸುತ್ತೆ ಅಂಥವರನ್ನು ಅಂತ ಆ ರೀತಿಯಲ್ಲಿ ನಾವು ಅದನ್ನು ಬೇಕಾದ್ರೆ ವ್ಯಾಖ್ಯಾನ ಮಾಡ್ಬೋದು. ಮೊದಲನೇದಾಗಿ ಸ್ವಾಮೀಜಿ ಹೇಳುವಂತಹದ್ದು, ನಾನು ಜಗತ್ತಿನ ಅತ್ಯಂತ ಪ್ರಾಚೀನ ಸನ್ಯಾಸಿಗಳ ಪರಂಪರೆಯಿಂದ ನಿಮಗೆ ಕೃತಜ್ಞನಾಗಿದ್ದೇನೆ. ಇದು ಮೊದಲನೇ ಪಾಯಿಂಟ್. ಜಗತ್ತಿನ ಸನ್ಯಾಸಿಗಳ ಪರಂಪರೆ ಎಂತಿದೆ. ಸನ್ಯಾಸಿ ಪರಂಪರೆಯನ್ನು ಯಾಕೆ ಅವರು ಹೇಳಿದರು ಅಂತಂದರೆ, ಯಾವುದೇ ಧರ್ಮದ ಸಾಮರ್ಥ್ಯ ಇರತಕ್ಕಂಥದ್ದು ಎಂತಹ ಸನ್ಯಾಸಿಗಳನ್ನು ನೀವು ನಿರ್ಮಾಣ ಮಾಡಬಲ್ರಿ, ಎಷ್ಟು ಜನರನ್ನು ನಿರ್ಮಾಣ ಮಾಡಬಲ್ರಿ, ಒಂದು ಪರಂಪರೆಯನ್ನೇ ನಿರ್ಮಾಣ ಮಾಡಬಲ್ಲರು. ನಮ್ಮ ನಡುವೆ ಒಂದು ಧರ್ಮ ಇದೆ. ಆ ಧರ್ಮದ ನಾನು ಹೆಸರು ಹೇಳಲ್ಲ, ಅದಕ್ಕೆ ಸನ್ಯಾಸಿ ಪರಂಪರೆ ಇಲ್ಲ. ಸನ್ಯಾಸಿ ಪರಂಪರೆ ಇಲ್ಲ ಅಂತಂದರೆ ಏನಾದಂಗಾಯಿತು? ಇದೆಲ್ಲ ಅರ್ಥ ಮಾಡ್ಕೊಳ್ಳಿ. ಒಂದು ಧರ್ಮಕ್ಕೆ ಸನ್ಯಾಸಿ ಪರಂಪರೆ ಯಾಕಿರಬೇಕು? ಯಾವುದಾದರೂ ಧರ್ಮ, ಯಾವುದಾದರೂ ಒಂದು ಧರ್ಮ ನಿಜಕ್ಕೂ ಕೂಡ ನಿಜವಾದ ಅರ್ಥದಲ್ಲಿ ಕೊನೆ ಪಕ್ಷ ಭಾರತೀಯರು ಅರ್ಥ ಮಾಡಿಕೊಂಡಿರುವ ರೀತಿಯಲ್ಲಿ, ಮತ್ತು ಭಾರತೀಯರೇ ಧರ್ಮ ಅಂದರೆ ಏನು ಅಂತನ್ನೋದು ಎಲ್ಲರಿಗಿಂತಲೂ ಕರಾರುವಾಕ್ಕಾಗಿ ಅರ್ಥ ಮಾಡಿಕೊಂಡವರು. ಇದರಷ್ಟು ಕರೆಕ್ಟಾಗಿ ಅರ್ಥ ಮಾಡಿಕೊಂಡವರು ಯಾರೂ ಅಲ್ಲ. ಇದನ್ನು ನಾನು ಯಾವುದೇ ಮತಾಂಧತೆಯ ದೃಷ್ಟಿಯಿಂದ ಹೇಳ್ತಾ ಇಲ್ಲ. ಪ್ರಪಂಚದಲ್ಲಿ ಯಾರ ಜೊತೆ ನಾನಿದನ್ನು ಚರ್ಚೆ ಮಾಡಿ ನಾನಿದನ್ನು ಸಾಬೀತುಪಡಿಸ್ತೇನೆ. ಯಾವ ವೇದಿಕೆಯಿಂದ ಬೇಕಾದರೂ ಸಾಬೀತುಪಡಿಸ್ತೇನೆ. ಯಾಕೆ ಅಂತಂದರೆ
ಒಂದು ಧರ್ಮ ಅಂತಂದರೆ ಅಲ್ಲಿರಬೇಕಾದ ಪ್ರಥಮ ಮತ್ತು ಪ್ರಧಾನವಾದಂತಹ ಲಕ್ಷಣ ಸತ್ಯ ಏನು ಅಂತ ತಿಳಿಯೋದಕ್ಕೆ ಅವನು ಯಾವ ತ್ಯಾಗಕ್ಕೂ ಸಿದ್ಧನಾಗಿರಬೇಕು. ಅದೇ ಸನ್ಯಾಸ. ಸತ್ಯ ಏನು ಅಂತ ತಿಳ್ಕೊಳ್ಳೋದಕ್ಕೆ ಮತ್ತು ಮನುಷ್ಯನನ್ನು ಎಲ್ಲ ರೀತಿಯ ಇತಿಮಿತಿಗಳಿಂದ ಪಾರು ಮಾಡುವುದಕ್ಕೆ ಸತ್ಯ ಅಂತ ಡೆಫಿನೇಷನ್ನೇ ಅದು. ಸತ್ಯ ಅಂತ ಡೆಫಿನೇಷನ್ ಏನು? ಯಾವ ವ್ಯಕ್ತಿ ಸತ್ಯವನ್ನು ನೋಡಿದ್ದಾನೆ, ಯಾವ ವ್ಯಕ್ತಿ ಸತ್ಯವನ್ನು ಅನುಭವಿಸಿದ್ದಾನೆ. ಸತ್ಯವನ್ನು ಅನುಭವಿಸಿದ್ದಾನೆ ಅಂದರೆ ಏನು? ಸತ್ಯದ ಲಕ್ಷಣಗಳನ್ನು ಅನುಭವಿಸಿದ್ದಾನೆ. ಸತ್ಯದ ಲಕ್ಷಣ ಅಂದರೆ ಏನು? ಅದಕ್ಕೆ ಸಾವಿಲ್ಲ, ಅದಕ್ಕೆ ಅಜ್ಞಾನವಿಲ್ಲ, ಅದಕ್ಕೆ ದುಃಖವಿಲ್ಲ. ಸತ್ಯದ ಲಕ್ಷಣ ಅಂದರೆ ಏನು? ಇಷ್ಟು. ಅದಕ್ಕೆ ಸಾವಿಲ್ಲ. ಯಾಕೆ ಸಾವಿಲ್ಲ ಅಂತಂದರೆ ಅದನ್ನು ಸಾಯಿಸುವುದಕ್ಕೆ ಯಾವುದರ ಕೈಯಲ್ಲೂ ಆಗಲ್ಲ, ಯಾವ ಪ್ರಳಯದ ಕೈಯಲ್ಲೂ ಆಗಲ್ಲ, ಯಾವ ಭೂಕಂಪದ ಕೈಯಲ್ಲೂ ಆಗಲ್ಲ. ಅದಕ್ಕೆ ಕಾಯಿಲೆ ನೆನಪಿಟ್ಕೊಳ್ಳಿ. ಪ್ರಳಯ, ಕಾಯಿಲೆ, ಭೂಕಂಪ ಇತ್ಯಾದಿಗಳೆಲ್ಲ ಸಾಯಿಸುವಂತಹದ್ದು ಕೇವಲ ಶರೀರವನ್ನು. ಮನಸ್ಸನ್ನು ಕೂಡ ಏನು ಮಾಡಲಾರದು. ಯಾವ ಪ್ರಳಯ, ಯಾವ ಭೂಕಂಪ, ಯಾವುದೇ ಶಸ್ತ್ರಗಳಿಂದ ಕತ್ತರಿಸೋದವನನ್ನು, ಚಿತ್ರ ಮಾಡಿಬಿಡೋದು ಒಬ್ಬ ವ್ಯಕ್ತಿಯನ್ನು, ಇವೆಲ್ಲ ಶರೀರಕ್ಕೆ ಸಂಬಂಧಿಸಿದ್ದು. ಒಬ್ಬ ಮನುಷ್ಯನ ಮನಸ್ಸನ್ನು ಬೆಂಕಿ ಸುಡಲಾರದು, ಮನಸ್ಸನ್ನೇ ಸುಡಲಾರದು. ಮನುಷ್ಯನ ಮನಸ್ಸನ್ನು ಭೂಕಂಪ ಏನೂ ಮಾಡಲಾರದು, ಬೆಂಕಿ ಸುಡಲಾರದು, ಕತ್ತರಿಸಲಾರದು ಮನಸ್ಸನ್ನು. ಇನ್ನು ಮನಸ್ಸು ಸತ್ಯವಲ್ಲ, ಸತ್ಯದ ಒಂದು ಛಾಯೆ. ಮನಸ್ಸು ಅನ್ನುವಂಥದ್ದು ಸತ್ಯದ ಒಂದು ಛಾಯೆ, ಅದು ಸತ್ಯವೇ ಅಲ್ಲ. ಇನ್ನು ಸತ್ಯವನ್ನು ಏನು ಮಾಡುತ್ತೆ? ಆದ್ದರಿಂದ ಸತ್ಯದ ಅನುಭವ ಯಾರಿಗಾಗಿದೆಯೋ, ಮತ್ತು ಈ ಸತ್ಯ ಎಲ್ಲಿದೆ? ತುಂಬಿ ತುಳುಕಾಡ್ತಾ ಇದೆ ಪ್ರತಿಯೊಬ್ಬ ಮನುಷ್ಯನ ಒಳಗಡೆ. ಆ ಸತ್ಯ ಅನ್ನುವಂಥದ್ದು ಅದೇ ವಸ್ತು. ಅದು ಬೇರೆ ಬೇರೆ ವೇಷಗಳನ್ನು ಹಾಕ್ಕೊಂಡಿದೆ. ಆ ವೇಷದಲ್ಲಿ ಬಹಳ ಬಲಿಷ್ಠವಾದ ವೇಷವೇ ಮನಸ್ಸು. ಯಾವಾಗ ವೇಷ ಹಾಕ್ಕೊಂಡಿದೆ ಅಂತ ನೆನಪಿಟ್ಕೊಳ್ಳಿ. ಯಾವ ರೀತಿ ವೇಷ ಹಾಕ್ಕೊಂಡಿದೆ? ತನ್ನ ಒಂದು ಅಂಶವನ್ನು ಮಾತ್ರ ತಗೊಂಡು ಬಂದಿದೆ, ತನ್ನ ಒಂದು ಭಾಗ, ಒಂದು ಅಂಶ. ಸತ್ಯ ಅನ್ನುವಂಥದ್ದು 100 ಆದರೆ ಮನಸ್ಸು ಅನ್ನುವಂಥದ್ದು ಒಂದು 5. ಸತ್ಯ ಅನ್ನುವಂಥದ್ದು ಸೂರ್ಯನ ಬೆಳಕಾದರೆ ಮನಸ್ಸು ಅನ್ನುವಂಥದ್ದು ಕನ್ನಡಿಯ ಮೇಲೆ ಬಿದ್ದು ಪ್ರತಿಫಲಿಸಿದ ಬೆಳಕು. ಈ ರೀತಿ ಹೇಳ್ಬೋದು ನಾವು. ಸತ್ಯ ಅನ್ನುವಂಥದ್ದು ಸೂರ್ಯನ ಬೆಳಕು. ಸೂರ್ಯನ ಬೆಳಕು ಏನು ಕೆಲಸ ಮಾಡುತ್ತೋ ಅದನ್ನು ಕನ್ನಡಿ ಮೇಲೆ ಬಿದ್ದು ಪ್ರತಿಫಲಿಸಿದ ಬೆಳಕು ಒಂಚೂರು ಮಾಡುತ್ತೆ. ಉದಾಹರಣೆಗೆ ಈ ಕೋಣೆ, ಇದನ್ನು ಬೆಳಗಬೇಕು, ಇಲ್ಲಿ ಬೆಳಕು ಬರಬೇಕು. ಸೂರ್ಯನ ಬೆಳಕೇ ಬರಬೇಕಂತೇನಿಲ್ಲ. ದೊಡ್ಡ ಕನ್ನಡಿಯ ಮೇಲೆ ಸೂರ್ಯನ ಬೆಳಕು ಬಿದ್ದು ಆ ಕನ್ನಡಿ ಪ್ರತಿಫಲಿಸಿ ಈ ಕೋಣೆಯೊಳಗಡೆ ಆ ಬೆಳಕು ಬಂದರೆ ಅದು ಸಾಕು, ಅಷ್ಟೇ ಸಾಕು. ಕನ್ನಡಿ ಕೋಣೆಯೆಲ್ಲ ಬೆಳಕಾಗ್ಬಿಡುತ್ತೆ. ಆ ಕನ್ನಡಿ ಹೆಚ್ಚಂದರೆ ಮನಸ್ಸು ಅಂದರೆ ಒಂದು ಕನ್ನಡಿ ಮಾತ್ರ. ಆದರೆ ಕನ್ನಡಿ ಬೆಳಕಲ್ಲಿ, ಸೂರ್ಯನ ಬೆಳಕಲ್ಲಿ ಹಾಗೇನೆ ಸತ್ಯ ಮತ್ತು ಮನಸ್ಸುಗಳಿಗಿರ್ತಕ್ಕಂಥ ಹೋಲಿಕೆ ಇಷ್ಟು ಮಾತ್ರ. ಆ ಮನಸ್ಸನ್ನೇ ಬೆಂಕಿ ಏನು ಮಾಡಲಾರದು, ಕತ್ತಿ ಏನು ಮಾಡಲಾರದು, ಭೂಕಂಪ ಏನು ಮಾಡಲಾರದು, ಮನಸ್ಸನ್ನೇ ಏನು ಮಾಡಲಾರದು. ಇನ್ನು ಸತ್ಯವನ್ನೇನು ಮಾಡುತ್ತೆ? ಎಲ್ಲಿದೆ ಆ ಸತ್ಯ? ನಮ್ಮಲ್ಲೇ ಇದೆ. ಕನ್ನಡಿಯೂ ನಮ್ಮಲ್ಲೇ ಇದೆ, ಸೂರ್ಯನೂ ನಮ್ಮಲ್ಲೇ ಇದ್ದಾನೆ, ಮನಸ್ಸು ನಮ್ಮಲ್ಲೇ ಇದೆ, ಆತ್ಮವೂ ನಮ್ಮಲ್ಲೇ ಇದ್ದಾನೆ. ಆತ್ಮವೇ ಸೂರ್ಯ, ಮನಸ್ಸೇ ಕನ್ನಡಿ. ಮನಸ್ಸಿನಿಂದಲೇ, ಮನಸ್ಸಿನ ಇನ್ನೊಂದು ರೂಪ ಬುದ್ಧಿ. ಆ ಬುದ್ಧಿಯಿಂದ ಇಷ್ಟೆಲ್ಲ ವಿಜ್ಞಾನಗಳು, ಇವತ್ತಿನ ಕಂಪ್ಯೂಟರ್, ಇವತ್ತಿನ AI ಇತ್ಯಾದಿಗಳೆಲ್ಲ. ಐನ್ಸ್ಟೈನ್ರೇ ನನ್ನ ಬುದ್ಧಿಯ 4 ಆಣೆ ನಾನು ಉಪಯೋಗ ಮಾಡಿಕೊಂಡೆ ಅಂತ ಹೇಳಿದ್ರು. 2 ನೊಬೆಲ್ ಪ್ರೈಸ್ ಬಂತು. ಇನ್ನು ಬುದ್ಧಿ ಎನ್ನುವಂಥದ್ದು ಪೂರ್ತಿ ಉಪಯೋಗಿಸ್ಕೊಂಡ್ರೆ ಒಬ್ಬೊಬ್ಬ ಮನುಷ್ಯನು ಕೂಡ ಏನಾಗ್ತಾನೆ? ಆ ಬುದ್ಧಿ ಎನ್ನುವಂಥದ್ದು ಮನಸ್ಸಿನ ಇನ್ನೊಂದು ರೂಪ. ಬುದ್ಧಿಗೆ ಎಷ್ಟು ಶಕ್ತಿ ಇದ್ದರೆ ಇನ್ನು ಸತ್ಯಕ್ಕೆ ಎಷ್ಟು ಶಕ್ತಿ ಇರಬೇಕು? ಸತ್ಯವನ್ನು ಅನುಭವಿಸಿದಂಥ ಮನುಷ್ಯ ಏನಾಗ್ತಾನೆ? ಅವನು ಎಂಥ ಮಹಾನ್ ವ್ಯಕ್ತಿ ಆಗ್ತಾನೆ. ಇಷ್ಟೆಲ್ಲ ಸತ್ಯದ ಮಹಿಮೆ ಇದೆ, ಅದು ನಮ್ಮೊಳಗಡೆನೇ ಇದೆ. ಆದರೆ ಇಲ್ಲಿ ಒಂದು ವ್ಯವಸ್ಥೆಯಾಗಿದೆ. ಏನದು? ಈ ಮನಸ್ಸಿನ ಶಕ್ತಿ, ಮನಸ್ಸಿನ ಆಕರ್ಷಣೆ, ಮನಸ್ಸು ನಮ್ಮ ಮುಂದೆ ಆಡುವಂಥ ಅದರ ಆಟಗಳು. ಇಷ್ಟಕ್ಕೆ ಮನುಷ್ಯನಾದವನು ಪೂರ್ತಿಯಾಗಿ ಸೋತು ಅದನ್ನೇ ಬಿಗಿಯಾಗಿ ಹಿಡ್ಕೊಂಡು ಅದರ ಆಚೆಗೆ ಹೋಗೋದೇ ಬೇಡ ಅಂತ ಅಂದ್ಕೊಂಡು ಅಲ್ಲೇ ತನ್ನ ಜೀವನಕ್ಕೆ ಫುಲ್ ಸ್ಟಾಪ್ ಇಟ್ಬಿಟ್ಟಿದ್ದಾನೆ. ಅದನ್ನು ದಾಟಿ ಮುಂದೆ ಹೋಗುವ ವ್ಯಕ್ತಿಯನ್ನು ಕರೀತೀವಿ ತ್ಯಾಗಿ, ಸನ್ಯಾಸಿ. ಅಂಥ ಜನರನ್ನು ಓ ಧರ್ಮವೇ ನೀನು ಅಂಥ ತ್ಯಾಗಿಗಳನ್ನು ಎಷ್ಟು ಜನರನ್ನು ನಿರ್ಮಾಣ ಮಾಡಬಲ್ಲೆ? ಮತ್ತು ಅಂಥ ಜನರನ್ನು ಮೊಟ್ಟ
ಮೊಟ್ಟ ಮೊದಲಿಗೆ ಈ ಪ್ರಪಂಚದಲ್ಲಿ ನಿರ್ಮಾಣ ಮಾಡಿದ ಧರ್ಮ ಯಾವುದು? ಅದು ಹಿಂದೂ ಧರ್ಮ. ಆದ್ದರಿಂದ ಸ್ವಾಮೀಜಿ ಇಷ್ಟೆಲ್ಲ ಅರ್ಥ ಅವ್ರು ಎಕ್ಸ್ಪ್ಲೇನ್ ಮಾಡಲಿಲ್ಲ, ಅಲ್ಲಿ ನಾವು ತಿಳ್ಕೊಳ್ಬೇಕು, ಇದನ್ನೆಲ್ಲ ನಾವು ತಿಳ್ಕೊಳ್ಬೇಕು. ಮೊಟ್ಟ ಮೊದಲನೇದು, ಐ ಥ್ಯಾಂಕ್ ಯು ಇನ್ ದಿ ನೇಮ್ ಆಫ್ ದಿ ಮೋಸ್ಟ್ ಏನ್ಷಿಯಂಟ್ ಆರ್ಡರ್ ಆಫ್ ಮಾಂಕ್ಸ್. ಜಗತ್ತಿನ ಅತ್ಯಂತ ಹಳೇ ಸನ್ಯಾಸಿ ಪರಂಪರೆಯ ಪರವಾಗಿ, ಓ ಅಮೆರಿಕನ್ನರೇ, ನಾನು ನಿಮಗೆ ಕೃತಜ್ಞತೆಯನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ, ನೀವು ನಮಗೆ ಕೊಟ್ಟಂಥ ಭವ್ಯ ಸ್ವಾಗತಕ್ಕೆ. ಇದು ಮೊದಲನೇ ಪಾಯಿಂಟ್. ಹಿಂದೂ ಧರ್ಮದ ಹೆಗ್ಗಳಿಕೆ, ಯಾವ ಧರ್ಮವನ್ನು ನಾನು ಪ್ರತಿನಿಧಿಸ್ತಾ ಇದ್ದೇನೆ ಅನ್ನೋದನ್ನು ಮೊದಲನೇದಾಗಿ. ಎರಡನೇದಾಗಿ ಇನ್ನೊಂದು ಕೃತಜ್ಞತೆ ಹೇಳಿದರು. ಯಾವ ಕೃತಜ್ಞತೆ? ಯಾವ ಧರ್ಮಕ್ಕೆ ಹೋಲಿಸಿದರೆ ಬೌದ್ಧ ಧರ್ಮ ಮತ್ತು ಜೈನ ಧರ್ಮ ಇತ್ಯಾದಿಗಳೆಲ್ಲ ಕೇವಲ ವೃಕ್ಷದ ಕೊಂಬೆಗಳು. ಯಾವ ವೃಕ್ಷಕ್ಕೆ ಹೋಲಿಸಿದರೆ ಜೈನ ಧರ್ಮ, ಬೌದ್ಧ ಧರ್ಮ ಇತ್ಯಾದಿಗಳ ಕೇವಲ ಕೊಂಬೆಗಳು. ಆ ವಿಶಾಲವಾದ ಹಿಂದೂ ಧರ್ಮದ ಪರವಾಗಿ ನಾನು ನಿಮಗೆ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಇಲ್ಲಿ ಮತ್ತೊಮ್ಮೆ ತಮ್ಮ ಧರ್ಮದ ಡೆಫಿನೇಷನ್ ಕೊಟ್ಟು ಯೋಚನೆ ಮಾಡೋರು ಮಾಡಿಕೊಳ್ಳಿ, ವಿಶ್ಲೇಷಣೆ ಮಾಡಿಕೊಳ್ಳಿ. ಕೆಲವೆಲ್ಲ ಸ್ವಲ್ಪ ಒಂದು ರೀತಿ ಅಪಸ್ವರಗಳು ಬರುತ್ತವೆ. ಹಿಂದೂ ಧರ್ಮ ನಿನ್ನೆ ಸಾಯಂಕಾಲ ಹುಟ್ಟಿದ್ದು, ಅದಕ್ಕಿಂತ ಹಿಂದೆ ಏನೇನೋ ಏನೇನು ಬೇಕಾದರೂ ಆಚಾರವಿಲ್ಲದ ನಾಲಿಗೆ, ಎಷ್ಟು ಸುಳ್ಳು ಹೇಳ್ತೀಯ ನಾಲಿಗೆ, ಸ್ವಲ್ಪ ಜವಾಬ್ದಾರಿಯಿಂದ ಏನಾದರೂ ಮಾತಾಡೋ ನಾಲಿಗೆ, ಯಾಕೆ ಹೀಗೆಲ್ಲ ಹೇಳ್ತೀಯ? ಪುರಂದರದಾಸರು ಇದೆಲ್ಲ ಹೇಳಲಿಲ್ಲ. ನಾವು ಸ್ವಲ್ಪ ಇದೆಲ್ಲ ಸೇರಿಸ್ಕೋಬೋದು ಬೇಕಾದ್ರೆ. ಇವತ್ತಿನ ಜನ ಮಾತನಾಡೋದು ನೋಡಿದ್ರೆ ಅವರೆಲ್ಲ ಸಾಮಾನ್ಯರಲ್ಲ. ಸಾಮಾನ್ಯರು ಮಾತನಾಡೋದು ಪಕ್ಕಕ್ಕೆ ಇಟ್ಬೇಡ. ದೊಡ್ಡ ದೊಡ್ಡ ಸ್ಥಾನಗಳಲ್ಲಿ ಇರ್ತಕ್ಕಂಥವ್ರು, ವಿದ್ಯಾಕ್ಷೇತ್ರದಲ್ಲಿ ಒಂದು ಗೌರವಾನ್ವಿತ ಸ್ಥಾನಗಳನ್ನು ಅಲಂಕರಿಸಿರ್ತಕ್ಕಂಥ ಜನ ಹೀಗೆಲ್ಲ ಮಾತನಾಡಬಹುದೇ? ಅದೇನೇ ಇರಲಿ, ಸ್ವಾಮಿ ವಿವೇಕಾನಂದರ ಚಿಂತನೆಯ ಬೆಳಕಿನಲ್ಲಿ. ಯಾಕೆಂದರೆ ರವೀಂದ್ರನಾಥ್ ಟ್ಯಾಗೋರ್ ಹೇಳಿದ್ದಾರೆ, ಇಫ್ ಯು ವಾಂಟ್ ಟು ನೋ ಇಂಡಿಯಾ ಸ್ಟಡಿ ವಿವೇಕಾನಂದ. ಅದರ ಅರ್ಥ ಏನು ಗೊತ್ತಾ? ಇಫ್ ಅಟ್ ಆಲ್ ಯು ವಾಂಟ್ ಟು ಮೇಕ್ ದಿ ಸ್ಟಡಿ ಆಫ್ ಇಂಡಿಯಾ ಇನ್ ಎ ಪರ್ಫೆಕ್ಟ್ ವೇ, ಇನ್ ಅನ್ ಅಕ್ಯುರೇಟ್ ವೇ, ದೆನ್ ಪ್ಲೀಸ್ ಸ್ಟಡಿ ಇನ್ ದಿ ಲೈಟ್ ಆಫ್ ವಿವೇಕಾನಂದ. ಸ್ವಾಮಿ ವಿವೇಕಾನಂದರು ಏನು ಬೆಳಕನ್ನು ಚೆಲ್ಲಿದಾರೋ, ಏನು ಬೆಳಕನ್ನು ಕೊಟ್ಟಿದ್ದಾರೋ, ಆ ಬೆಳಕಿನಲ್ಲಿ ನೀನು ಭಾರತವನ್ನು ಅಧ್ಯಯನ ಮಾಡೋದಕ್ಕೆ ಪ್ರಾರಂಭ ಮಾಡು. ಯಾವುದ್ಯಾವುದೋ ಬೆಳಕುಗಳನ್ನು ಉಪಯೋಗಿಸಬೇಡ, ಅವೆಲ್ಲ ಬಣ್ಣದ ಬೆಳಕುಗಳು. ಬಣ್ಣ ಅವರ ಮನಸ್ಸಿನಲ್ಲಿ ಪ್ರಿಜುಡೀಸ್, ಪೂರ್ವಾಗ್ರಹ ಅನ್ನೋ ಬೆಳಕುಗಳಿರಬಹುದು. ಬಣ್ಣದ ಬೆಳಕುಗಳಲ್ಲಿ ಯಾವುದಾದ್ರೂ ವಸ್ತುವನ್ನು ನೋಡಿದರೆ ವಸ್ತುವಿನ ನಿಜರೂಪ ನಮಗೆ ತಿಳಿಯುವುದಿಲ್ಲ. ನಿರ್ಮಲವಾದ ಬೆಳಕಿನಲ್ಲಿ ನೋಡಿದಾಗ, ಸೂರ್ಯನ ಬೆಳಕಿನಲ್ಲಿ ನೋಡಿದಾಗ ಮಾತ್ರ ವಸ್ತುವಿನ ಸತ್ಯ ಗೊತ್ತಾಗುತ್ತದೆ. ಆಮೇಲೆ 5 ರೀತಿಯ ಹೆಮ್ಮೆಗಳನ್ನು ನಾನು ಮೊದಲನೇ ಸ್ಪೀಚನ್ನು ವಿಶ್ಲೇಷಣೆ ಮಾಡ್ತಾ ಇದ್ದೀನಿ. ಶಿಕಾಗೋ ಅಡ್ರೆಸ್, 10 ಅಡ್ರೆಸ್ಗಳಿದೆ. ಎಷ್ಟೋ ಪುಸ್ತಕಗಳಲ್ಲಿ 10 ಅಡ್ರೆಸ್ಗಳನ್ನು ಹಾಕಿಲ್ಲ, ಅಷ್ಟು ಇಂಪಾರ್ಟೆಂಟ್ ಇಲ್ಲದೆ ಇರತಕ್ಕಂಥ ಅಡ್ರೆಸ್ಗಳನ್ನು ಹಾಕಿಲ್ಲ. ನಿಜಕ್ಕೂ ಹೇಳಬೇಕು ಅಂದರೆ 11 ಅಡ್ರೆಸ್ಗಳಿದೆ. ಶಿಕಾಗೋ 11 ಉಪನ್ಯಾಸಗಳನ್ನು ವಿವೇಕಾನಂದರು ಮಾಡಿದ್ದಾರೆ. ಅದರಲ್ಲಿ ಕೆಲವೆಲ್ಲ ಸಣ್ಣದಾಗಿರೋದ್ರಿಂದ ನಾನು ಬರೀ 10 ಮಾತ್ರ ಆರಿಸ್ಕೊಂಡಿದ್ದೀನಿ. ಯಾಕೆಂದರೆ ಸರ್ವಧರ್ಮ ಸಮ್ಮೇಳನದ ವ್ಯಾಪ್ತಿಯಲ್ಲಿ ಬರುವಂಥದ್ದು 10, ಇನ್ನೊಂದು ಸ್ವಲ್ಪ ಹೊರಗಡೆ ಬರುವಂಥದ್ದು. ಅದು ಬಹಳ ಮುಖ್ಯವಾದಂಥ ವಿಚಾರವೇ, ಆದರೆ ಅದರ ವ್ಯಾಪ್ತಿ ಸ್ವಲ್ಪ ಪಕ್ಕಕ್ಕೆ ಬರುತ್ತೆ. ಆದರೆ ಈ ಸರ್ವಧರ್ಮ ಸಮ್ಮೇಳನಕ್ಕೆ ಸಂಬಂಧಪಟ್ಟಂಥ ದೊಡ್ಡ ಜವಾಬ್ದಾರಿ ವ್ಯಕ್ತಿಯೇ ಆ ಪ್ರೋಗ್ರಾಮ್ ಆರ್ಗನೈಸ್ ಮಾಡಿದರು. ಆದ್ದರಿಂದ ವಿವೇಕಾನಂದರು ಅದನ್ನು ಒಪ್ಕೊಳ್ಬೇಕಾಯಿತು. ಇನ್ನು ಎರಡನೇದಾಗಿ ಆ ವಿಶ್ಲೇಷಣೆಗೆ ನಾನು ಬಂದರೆ, ಮೊದಲನೇ ಉಪನ್ಯಾಸದ ವಿಶ್ಲೇಷಣೆಗೆ ಬಂದರೆ 5 ರೀತಿಯ ಹೆಮ್ಮೆಯನ್ನು ಹೇಳ್ತಾರೆ. ನಾನು ಇಂತಹ ಧರ್ಮಕ್ಕೆ ಸೇರಿದ್ದೇನೆ ಅನ್ನುವಂಥ ಹೆಮ್ಮೆ ನನ್ನದು. ಯಾವ ರೀತಿಯ ಹೆಮ್ಮೆಗಳದು? ಯಾರನ್ನಾದರೂ ತಮ್ಮ ಧರ್ಮದಿಂದ ಹೊರಕ್ಕೆ ಹಾಕುವುದು, ಯಾರನ್ನಾದರೂ ತಮ್ಮ ಧರ್ಮದಿಂದ ಹೊರಗೆ ಬಿಸಾಕುವುದು ಅನ್ನುವಂಥ ಪ್ರಕ್ರಿಯೆಯೇ ಗೊತ್ತಿಲ್ಲದಂಥ ಧರ್ಮ ನನ್ನದು. ಬಹಿಷ್ಕಾರ ಅನ್ನುವಂಥ ಪದ ನನ್ನ ಧರ್ಮಕ್ಕೆ ಗೊತ್ತಿಲ್ಲ. ಕ್ರಿಶ್ಚಿಯನ್ನರಿಗೆ ವಜ್ರಾಘಾತ, ಬಾಯಿ ತೆಗೆದರೆ ಬಹಿಷ್ಕಾರ, ಬಾಯಿ ತೆಗೆದರೆ ಬಹಿಷ್ಕಾರ. ಅದೇನೋ ಒಂದು ಪದ ಇದೆ, ಅದಕ್ಕೆ ಇನ್ಕ್ವಿಸಿಷನ್. ದೈವ ನಿಂದೆ ಮಾಡಿದ್ದಾರೆ, ಬೈಬಲ್ ನಿಂದೆ ಮಾಡಿದ್ದಾರೆ, ಕ್ರಿಸ್ತನ ನಿಂದೆ ಮಾಡಿದ್ದಾರೆ. ಸಹಸ್ರಾರು ಜನ, ಲಕ್ಷಾಂತರ ಜನರನ್ನು ಜೀವಂತ ಸುಟ್ಟು ಬಿಟ್ಟಿದ್ದಾರೆ. ಕ್ರಿಶ್ಚಿಯನ್ ಧರ್ಮದ ಇತಿಹಾಸದಲ್ಲಿ ಲಕ್ಷಾಂತರ ಜನರನ್ನು ಜೀವಂತ ಸುಟ್ಟಿದ್ದಾರೆ. ವಿಜ್ಞಾನಿಗಳನ್ನು ಸುಟ್ಟಿದ್ದಾರೆ. ಬೈಬಲ್ಗೆ ವಿರುದ್ಧವಾಗಿ ನೀನು ಮಾತನಾಡಿದ್ದೀಯಾ,
ವಿಜ್ಞಾನಿಯನ್ನ ನವೋದಯದ ಕಾಲದಲ್ಲಿ ಗೆಲಿಲಿಯೋನು ಕೂಡ ಸುಡೋದ್ರಲ್ಲಿ ಇದ್ರೂ ಬುದ್ಧಿವಂತನಾದ ಗೆಲಿಲಿಯೋ ಇಲ್ಲ, ಕರೆಕ್ಟು, ಭೂಮಿ ಅನ್ನುವಂಥದ್ದು ಸುತ್ತುತ್ತಾ ಇಲ್ಲ, ಭೂಮಿ ಇದ್ದ ಜಾಗದಲ್ಲಿ ಅಂತ ಹೇಳಿ ಅವರೆಲ್ಲ ಆ ಕಡೆ ಹೋದ್ಮೇಲೆ ಅಧಿಕಾರಿಗಳು ಇಲ್ಲ, ಭೂಮಿನೇ ಸತ್ಯವನ್ನು ಸುತ್ತುತ್ತೆ ಅಂತ ಮೆತ್ತಗೆ ಹೇಳಿದ. ಎಷ್ಟು ನಡೆದಿದೆಯೋ ಒಂದು ರೀತಿಯಲ್ಲಿ ಇವತ್ತು ಎಷ್ಟೋ ಘಟನಾವಳಿಗಳು ನಡೀತಾ ಇದೆ. ಹಿಂದೂಗಳು ತಲೆ ತಗ್ಗಿಸುವಂತಹ ಘಟನಾವಳಿಗಳು ನಡೀತಾ ಇದೆ. ದೇಶವೇ ತಲೆ ತಗ್ಗಿಸುವಂತಹ ಘಟನಾವಳಿ ನಡೀತಾ ಇದೆ. ವಿಶೇಷವಾಗಿ ನಮ್ಮ ಯುವಜನತೆ ಈ ಘಟನಾವಳಿಗಳಿಗೆಲ್ಲ ಕಾರಣವಾಗ್ತಾ ಇದೆ. ಒಂದು ಹಾಕಿಕೊಂಡ ಅಂಗಿ, ಹಾಕಿಕೊಂಡ ಬಟ್ಟೆಯನ್ನು ಬದಲಾಯಿಸುವಷ್ಟು ಸುಲಭವಾಗಿ ನಮ್ಮ ಧರ್ಮವನ್ನು ಬದಲಾಯಿಸಿ ಅನ್ಯ ಧರ್ಮಗಳ ಕಡೆಗೆ ಈ ಯುವಕ ಯುವತಿಯರು, ವಿದ್ಯಾವಂತರು ಎಲ್ಲರೂ ಕೂಡ ಹೋಗ್ತಾ ಇದ್ದಾರೆ. ಯಾಕೆ ಹೋಗ್ತಾ ಇದ್ದಾರೆ? ಇಲ್ಲಿ ಯಾರ ಜವಾಬ್ದಾರಿ ಇದೆ? ಪ್ರತಿಯೊಬ್ಬರ ಜವಾಬ್ದಾರಿಯೂ ಇದೆ. ಯಾಕೆ? ಯಾರಾದರೂ ಕೂಡ ಯಾವ ಧರ್ಮಕ್ಕೆ ನಾನು ಸೇರಿದ್ದೇನೆ, ಆ ಧರ್ಮ ಎಷ್ಟು ಅದ್ಭುತವಾಗಿದೆ ಅಂತ ಇವತ್ತಿನ ಯುವಜನತೆ ಯೋಚನೆ ಮಾಡುವ ರೀತಿಯಲ್ಲಿ ಅವರ ಮನಸ್ಸಿಗೆ ಈ ಧರ್ಮದ ಬಗ್ಗೆ ಸರಿಯಾದ ಚಿತ್ರ ಕೊಟ್ಟವರೇ ಗತಿ ಇಲ್ಲ. ಅದಕ್ಕೋಸ್ಕರ ನಾನು ಇಷ್ಟು ವಿಶ್ಲೇಷಣೆ ಮಾಡ್ತಾ ಇದ್ದೀನಿ. ಇಷ್ಟು ವಿಶ್ಲೇಷಣೆ ಯಾವ ಪುಸ್ತಕದಲ್ಲೂ ಇಲ್ಲ. ಜಗತ್ತಿನ ಅತ್ಯಂತ ಹಳೆಯ ಸನ್ಯಾಸಿ ಸಂಘಕ್ಕೆ ಸೇರಿದಂಥ ಹೆಮ್ಮೆ ನನ್ನದು. ಇದನ್ನು ಅದಷ್ಟೇ ಹೇಳಿದ್ದಾರೆ ಹೊರತಾಗಿ ವಿಶ್ಲೇಷಣೆ ಇಲ್ಲ. ಸನ್ಯಾಸಿ ಸಂಘದ ಹೆಗ್ಗಳಿಕೆ ಏನು? ಎಲ್ಲ ಧರ್ಮಗಳು ಯಾಕೆ ಸನ್ಯಾಸಿಗಳನ್ನು ನಿರ್ಮಾಣ ಮಾಡೋಕ್ಕಾಗಿಲ್ಲ? ಯಾವ ಧರ್ಮಕ್ಕೆ ನಮ್ಮ ಯುವಜನತೆ ಓಡ್ತಾ ಇದೆಯೋ ಆ ಧರ್ಮದಲ್ಲಿ ಸನ್ಯಾಸಿಗಳ ಪರಂಪರೆಯೇ ಇಲ್ಲ. ಅದರ ಅರ್ಥ ಏನು ಅಂತಂದರೆ ಆ ಧರ್ಮಕ್ಕೆ ಅಂತಃಸತ್ವ ಇಲ್ಲ. ನೇರವಾಗಿ ನಾನು ಇದನ್ನು ಹೇಳಬಾರ್ದು. ಆ ಧರ್ಮಕ್ಕೆ ಯಾವ ಅಂತಃಸತ್ವವೂ ಇಲ್ಲ. ಸಂಖ್ಯಾಬಲದಿಂದ ಅದನ್ನು ಒಂದು ಧರ್ಮ ಅಂತ ಪರಿಗಣಿಸೋದಕ್ಕಾಗೋದಿಲ್ಲ. ಯಾವಾಗಲೂ ನೆನಪಿಟ್ಕೊಳ್ಬೇಕು, ಜಗತ್ತಿನಲ್ಲಿ ಯಾವುದಾದ್ರೂ ಒಂದು ಸಂಘ, ಬಹಳ ಜನ ಸದಸ್ಯರನ್ನು ಒಳಗೊಂಡಂಥ ಒಂದು ಸಂಘ, ಒಂದು ಸಂಸ್ಥೆ ಅನ್ನುವಂಥದ್ದಿದ್ದರೆ ಅದರ ಶಕ್ತಿಯನ್ನು ನಾವು ಗಮನಿಸಬೇಕಾದ್ದು, ನಿರ್ಧರಿಸಬೇಕಾದ್ದು ಸಂಖ್ಯೆಯ ಆಧಾರದ ಮೇಲೆ ಅಲ್ಲ. ಒಂದು ಕಾಲೇಜಿನಲ್ಲಿ ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ? ಯಾವ ಊರಿಗೆ ನೀವು ಹೋದರೂ ಕೂಡ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಎಲ್ಲಿರ್ತಾರೆ ಅಂದರೆ ಗೌರ್ಮೆಂಟ್ ಕಾಲೇಜಿನಲ್ಲಿ ಇರ್ತಾರೆ. ಆದರೆ ಆ ಗೌರ್ಮೆಂಟ್ ಕಾಲೇಜ್ ಆ ಊರಿನ ಬೆಸ್ಟ್ ಕಾಲೇಜ್ ಅಲ್ಲ. ಯಾವ ಊರಿನಲ್ಲೂ ಯಾವುದೋ ಒಂದೊಂದು ಊರು ಇರ್ಬೋದು. ಗೌರ್ಮೆಂಟ್ ಕಾಲೇಜ್ ಎನ್ನುವಂಥದ್ದು ಬೆಸ್ಟ್ ಕಾಲೇಜ್ ಅಲ್ಲ. ಸಂಖ್ಯೆ ಸಿಕ್ಕಾಪಟ್ಟೆ. ಆ ಸಂಖ್ಯಾಬಲದಿಂದ ಅದು ಶ್ರೇಷ್ಠತೆಯನ್ನು ಪಡ್ಕೊಳ್ಳೋದಿಲ್ಲ. ಹಾಗೆಯೇ ಯಾವ ಧರ್ಮವು ತನ್ನ ಅನುಯಾಯಿಗಳ ಸಂಖ್ಯೆ ಎಷ್ಟಿದೆ ಅಂತನ್ನೋದರ ಆಧಾರದ ಮೇಲೆ ಸಂಖ್ಯಾಬಲದ ಆಧಾರದ ಮೇಲೆ ಒಂದು ಶ್ರೇಷ್ಠತೆಯನ್ನು ಪಡ್ಕೊಳ್ಳೋದಿಲ್ಲ. ಇಷ್ಟು ಕನಿಷ್ಠ ಸೆನ್ಸ್, ಇಷ್ಟು ಕನಿಷ್ಠ ಪ್ರಜ್ಞೆ ನಮ್ಮ ಜನರಿಗಿಲ್ಲ. ಒಂದು ಧರ್ಮದ ಸತ್ವ ಶಕ್ತಿ ಎಲ್ಲಿದೆ? ಸಂಖ್ಯೆಯ ಆಧಾರದ ಮೇಲೆ ನಿರ್ಧರಿಸೋಕ್ಕಾಗುತ್ತಾ? ಯಾವುದಾದ್ರೂ ಒಂದು ಆಕರ್ಷಣೆ ಮುಂದೆ ಇಟ್ಬಿಟ್ರೆ, ಬೌದ್ಧ ಧರ್ಮ ಒಂದು ಕಾಲದಲ್ಲಿ ಜಗತ್ತನ್ನೇ ವ್ಯಾಪಿಸಿಕೊಂಡಿದ್ದಂಥ ಧರ್ಮ ಇವತ್ತು ಸಂಖ್ಯೆಯ ಆಧಾರದ ಮೇಲೆ 4ನೇದು. ನಾನೇ ನನ್ನ ಡಿಗ್ರಿ ಮುಗಿಸಿ ಯಾವುದೋ ಕಾರಣಗಳಿಂದ ಜನರಲ್ ನಾಲೆಡ್ಜ್ ಪುಸ್ತಕಗಳನ್ನು ಓದ್ತಾ ಇದ್ದಂಥ ಕಾಲದಲ್ಲಿ ಆವತ್ತಿನ ಪುಸ್ತಕಗಳಲ್ಲಿ ಸ್ಪಷ್ಟವಾಗಿ ಬರೀತಾ ಇತ್ತು, ಜಗತ್ತಿನ ಅತ್ಯಂತ ಬೃಹತ್ತಾದ ಧರ್ಮ, ದೊಡ್ಡ ಧರ್ಮ ಯಾವುದು? ಬೌದ್ಧ ಧರ್ಮ. 80ರ ದಶಕದಲ್ಲಿ 40 ವರ್ಷಗಳ ಹಿಂದೆ, 45 ವರ್ಷಗಳ ಹಿಂದೆ ಜಗತ್ತಿನ ಅತ್ಯಂತ ದೊಡ್ಡ ಧರ್ಮ ಬೌದ್ಧ ಧರ್ಮ. ಇವತ್ತು ಜಗತ್ತಿನ 4ನೇ ಧರ್ಮ ಬೌದ್ಧ ಧರ್ಮ. ಬೌದ್ಧ ಧರ್ಮಕ್ಕೆ ಸತ್ವ ಇಲ್ಲ ಅಂತ ನಾವು ಹೇಳಬಹುದಾ? ನಿಜಕ್ಕೂ ಹೇಳಬೇಕು ಅಂದರೆ ಬೌದ್ಧ ಧರ್ಮ ಎಲ್ಲ ಧರ್ಮಗಳ ಸಾರ, ಎಲ್ಲ ಧರ್ಮಗಳ ಕ್ರೀಮ್ ಬೌದ್ಧ ಧರ್ಮ ಅಂತಂದರೆ ಇದರಲ್ಲಿ ಯಾವ ಉತ್ಪ್ರೇಕ್ಷೆಯೂ ಇಲ್ಲ. ಯಾಕೆಂದರೆ ಬೌದ್ಧ ಧರ್ಮ ನಿರ್ಮಾಣ ಮಾಡಿದ್ದೇ ಸನ್ಯಾಸಿಗಳನ್ನು ನಿರ್ಮಾಣ ಮಾಡುವುದಕ್ಕಾಗಿ. ನಿಜಕ್ಕೂ ಹೇಳಬೇಕು ಅಂದರೆ ಅದೊಂದು ಪ್ರತ್ಯೇಕವಾದ ಧರ್ಮವೇ ಅಲ್ಲ. ಯಾವ ಧರ್ಮವೂ ಕೂಡ ಅಲ್ಲಿ ಸನ್ಯಾಸಿಗಳ ನಿರ್ಮಾಣ ಮಾಡಬೇಕು ಅಂತ ಗಂಭೀರವಾಗಿ ತಗೊಂಡಿದ್ದೇ ಆದರೆ ಅದು ಅವರು ಅನುಸರಿಸಬೇಕಾದ್ದೇ ಬೌದ್ಧ ಧರ್ಮದ ತತ್ವಗಳನ್ನು. ಈಗಾಗಲೇ ಹಿಂದೂ ಧರ್ಮದಲ್ಲಿ ಆ ತತ್ವಗಳು ಇದ್ದುದರಿಂದ ಹಿಂದೂ ಧರ್ಮ ಆ ತತ್ವಗಳನ್ನು ಅನುಸರಿಸಬೇಕಾದ ಅವಶ್ಯಕತೆ ಇಲ್ಲ. ಕ್ರಿಶ್ಚಿಯನ್ ಧರ್ಮವೂ ಕೂಡ ಇವತ್ತು ತನ್ನ ಸನ್ಯಾಸಿ ಪರಂಪರೆಯನ್ನು ನಿರ್ಮಾಣ ಮಾಡಿಕೊಂಡಿರುವುದು, ಸನ್ಯಾಸಿ ತತ್ವಗಳನ್ನು ನಿರ್ಮಾಣ ಮಾಡಿಕೊಂಡಿರ್ತಕ್ಕಂಥದ್ದು ಬೌದ್ಧ ಧರ್ಮದ ಆಧಾರದ ಮೇಲೆಯೇ. ಹಾಗೆ ಆ ರೀತಿಯಲ್ಲಿ ಸನ್ಯಾಸಿ ಪರಂಪರೆಯನ್ನು ನಿರ್ಮಾಣ ಮಾಡದೇ ಇರತಕ್ಕಂಥ ಒಂದು ಧರ್ಮ ಇದೆ. ಆ ಧರ್ಮಕ್ಕೆ ಅಂತಃಸತ್ವ ಅನ್ನುವಂಥದ್ದಿಲ್ಲ. ಏಕೆಂದರೆ ಸತ್ಯಾನ್ವೇಷಕರ ಬೃಹತ್ತಾದ ಒಂದು ಗುಂಪು ಅಲ್ಲಿ ಬರೋದಿಲ್ಲ. ಅದು ಬೇರೆ ಪಾಯಿಂಟು. ಬೌದ್ಧ
ಬೌದ್ಧ ಧರ್ಮ ಮತ್ತು ಜೈನ ಧರ್ಮಗಳು ಯಾವುಗಳ ಉಪಶಾಖೆಗಳಾಗಿದೆಯೋ ಅಂಥ ಧರ್ಮಕ್ಕೆ ಸೇರಿದ್ದೇನೆ. ಆ ಹೆಮ್ಮೆ ನನ್ನದು. ಯಾವ ಧರ್ಮಕ್ಕೆ ಬಹಿಷ್ಕಾರ ಅನ್ನುವಂಥದ್ದೇ ಗೊತ್ತಿಲ್ಲವೋ ಆ ಧರ್ಮಕ್ಕೆ ಸೇರಿದ್ದೇನೆ ಅನ್ನುವಂಥ ಹೆಮ್ಮೆ ನನ್ನದು. ಯಾವ ಧರ್ಮ ಕೇವಲ ಸಹನೆ ಅನ್ನುವಂಥದ್ದಲ್ಲ, ಸ್ವೀಕಾರ ಅನ್ನುವಂಥದ್ದು ತನ್ನ ಪ್ರಧಾನ ತತ್ವಗಳನ್ನಾಗಿ ಮಾಡಿಕೊಂಡಿದೆಯೋ ಅಂಥ ಧರ್ಮಕ್ಕೆ ಸೇರಿದ್ದೇನೆ ಅನ್ನುವಂಥ ಹೆಮ್ಮೆ ನನ್ನದು. ಸಹನೆ ಅಂದರೆ ಏನು ಗೊತ್ತಾ? ಇಬ್ಬರು ಧರ್ಮಿಷ್ಠರು ಒಬ್ಬರಿದ್ದಾರೆ, ಒಬ್ಬರು ಧರ್ಮದವ್ರು ಇದ್ದಾರೆ, ನಾನು ನನ್ನ ಧರ್ಮದವನಿದ್ದೇನೆ. ಅವನು ಹೇಳ್ತಾ ಇರೋದು ನಾನು ಒಪ್ಕೊಳ್ಳಲ್ಲ, ಆದರೂ ಚಿಂತೆ ಇಲ್ಲ, ನಾನು ಒಪ್ಕೊಳ್ಳಲ್ಲ, ಆದರೆ ನಿನ್ನ ವಿಚಾರಗಳನ್ನು ನಾನು ಸಹಿಸ್ಕೊಳ್ತೇನೆ, ನಿಂಗೇನು ತೊಂದರೆ ಮಾಡಲ್ಲ. ಇದು ಸಹನೆ. ವಿ ಬಿಲೀವ್ ನಾಟ್ ಓನ್ಲಿ ಇನ್ ಯೂನಿವರ್ಸಲ್ ಟಾಲರೆನ್ಸ್ ಬಟ್ ವಿ ಅಕ್ಸೆಪ್ಟ್ ಆಲ್ ರಿಲಿಜನ್ಸ್ ಆ್ಯಸ್ ಟ್ರೂ. ಅವ್ರ ಮಾತನ್ನೇ ಹೇಳಬೇಕು ಅಂತಂದರೆ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಮತಗಳ ಬಗ್ಗೆ ನಮಗೆ ಸಹನೆ ಇದೆ. ಇಷ್ಟೇ ಹೇಳಿದರೆ ವಿವೇಕಾನಂದರು ಬಹಳ ದೊಡ್ಡ ಮನುಷ್ಯರಾಗ್ತಿರ್ಲಿಲ್ಲ. ಹಿಂದೂ ಧರ್ಮವನ್ನು ಕರೆಕ್ಟಾಗಿ ರೆಪ್ರೆಸೆಂಟ್ ಮಾಡಿದ್ರು ಅಂತ ಹೇಳೋಕ್ಕಾಗಲ್ಲ. ನಾವು ಸಹಿಸ್ಕೊಳ್ತೀವಿ ಅಂದರೆ ಏನು? ಬೇರೆ ಬೇರೆ ಧರ್ಮಗಳಲ್ಲಿ ತಪ್ಪುಗಳಿದೆ, ನಮಗದು ಗೊತ್ತು. ಹಾಗಂತ ಹೇಳಿ ನಾವು ಅವ್ರಿಗೆ ಹೀಯಾಳಿಸಲ್ಲ, ನಿಮ್ಮ ತಪ್ಪು ಅಂತ ಹೇಳಲ್ಲ, ಅವ್ರ ಮನಸ್ಸಿಗೆ ಬೇಜಾರು ಮಾಡಲ್ಲ, ಅವ್ರಿಗೆ ಅವಮಾನ ಮಾಡಲ್ಲ. ಇರಲಿ, ಅವರವ್ರ ಹಣೆ ಬರಹ ಅವ್ರು ಇಟ್ಕೊಂಡಿರಲಿ, ನಾನು ಅದನ್ನೇನು ಸ್ವೀಕಾರ ಮಾಡಲ್ಲ, ನನಗೇನು ಅದು ಸತ್ಯ ಅಂತ ನಾನು ಒಪ್ಕೊಳ್ಳಲ್ಲ, ಅದು ಸತ್ಯ ಅಂತ ನಾನು ಒಪ್ಕೊಳ್ಳಲ್ಲ, ಅವರವರ ಸತ್ಯಗಳು ಅವರವರಿಗೆ ಅಂತ ನಾನು ಸುಮ್ಮನೆ ಕೂತ್ರೆ ನಾವು ಎಲ್ಲ ಧರ್ಮಗಳ ಬಗ್ಗೆ ಸಹನೆಯ ಭಾವ ಇದೆ ನಮಗೆ ಅಂತ ಹೇಳಿದಾಗೆ. ಆದರೆ ಸ್ವಾಮೀಜಿ ಹೇಳ್ತಾ ಇದ್ದಾರೆ, ಪ್ರತಿಯೊಂದು ಧರ್ಮವನ್ನು ಸ್ವೀಕರಿಸ್ತೇವೆ. ವಿ ಅಕ್ಸೆಪ್ಟ್ ಆಲ್ ರಿಲಿಜನ್ಸ್ ಆ್ಯಸ್ ಟ್ರೂ. ಇದು ರಾಮಕೃಷ್ಣರ ಪಕ್ಕ ಶಿಷ್ಯರು. ರಾಮಕೃಷ್ಣರು ಇಸ್ಲಾಂ ಧರ್ಮವನ್ನು ಅಭ್ಯಾಸ ಮಾಡಿದರು, ಅನುಸರಿಸಿದರು, ಕ್ರಿಶ್ಚಿಯನ್ ಧರ್ಮವನ್ನು ಅನುಸರಿಸಿದರು, ಬೌದ್ಧ ಧರ್ಮವನ್ನು ಅನುಸರಿಸಿದರು ಅಂತ ನಮಗೇನು ಅನಿಸಲ್ಲ. ಆದರೆ ಬೌದ್ಧ ಧರ್ಮದ ಒಂದು ಶಾಖೆ ತಂತ್ರಶಾಸ್ತ್ರ, 64 ರೀತಿಯಲ್ಲಿ ತಂತ್ರಶಾಸ್ತ್ರದ ಎಲ್ಲ ಪ್ರಯೋಗಗಳನ್ನು ಅನುಸರಿಸಿ 64 ರೀತಿಯಲ್ಲೂ ಕೂಡ ಅದಕ್ಕೆ ಸಂಬಂಧಿಸಿದಂಥ ಅನುಭವಗಳನ್ನು ಪಡ್ಕೊಂಡ್ರು. ಕೊನೆಗೆ ಒಂದು ನಿರ್ಧಾರಕ್ಕೆ ಬಂದರು. ಏನು ನಿರ್ಧಾರಕ್ಕೆ ಬಂದರು? ಯಾವ ಧರ್ಮವನ್ನಾಗಲಿ, ಯಾವುದೇ ಧರ್ಮವನ್ನಾಗಲಿ ನಾವು ಅನುಸರಿಸಿದರೆ ಅದು ಬೇರೆ ಏನಿದೆಯೋ ಅದೆಲ್ಲ ತಗೊಂಡು ನನಗೇನು ಆಗಬೇಕಾಗಿಲ್ಲ. ಆದರೆ ಯಾವ ಧರ್ಮವು ಮನುಷ್ಯನನ್ನು ಮುಕ್ತನನ್ನಾಗಿಸಬಲ್ಲದು, ಮುಕ್ತಿ ಕೊಡಬಲ್ಲದು, ಮುಕ್ತಿಯನ್ನು ಕೊಡುವ ಸಾಮರ್ಥ್ಯ ಅಂತೂ ಪ್ರತಿಯೊಂದು ಧರ್ಮಕ್ಕಿದೆ. ರಾಮಕೃಷ್ಣರ ಸ್ವಭಾವವೇ ಹಾಗೆ. ಈ ಧರ್ಮದಲ್ಲಿ ಏನೇನೋ ಯಾವುದ್ಯಾವುದು ತ್ಯಾಜ್ಯಗಳು ಇವೆ, ತ್ಯಜಿಸಬೇಕಾದ್ದೇನಿದೆ, ಕೆಟ್ಟದ್ದೇನಿದೆ ಈ ಧರ್ಮದಲ್ಲಿ. ಈ ಧರ್ಮದಲ್ಲಿ ಏನೇನು, ಒಂದೊಂದು ಧರ್ಮದಲ್ಲೂ ಕೆಟ್ಟದ್ದಿದೆ. ಈ ಧರ್ಮದಲ್ಲಿ ಏನೇನು ಕೆಟ್ಟದ್ದಿದೆ, ಈ ಧರ್ಮದಲ್ಲಿ ಏನು ಕೆಟ್ಟದ್ದಿದೆ, ಏನು ಒಳ್ಳೆಯದಿದೆ ಅಂತ ಹೇಳಬಹುದಾಗಿತ್ತೇನೋ. ಆದರೆ ಯಾವುದು ಕೆಟ್ಟದ್ದಿದೆ ಅದನ್ನು ಮುಟ್ಟುವ ಗೋಜಿಗೂ ಹೋಗಲಿಲ್ಲ ರಾಮಕೃಷ್ಣರು. ಏನು ಒಳ್ಳೆಯದಿದೆ ಅನ್ನೋದನ್ನು ಮಾತ್ರ ಹೇಳಿದರು. ಪ್ರತಿಯೊಂದು ಧರ್ಮವೂ ಒಂದು ಸರಿಯಾದ ಮಾರ್ಗವೇ, ಒಂದು ಸನ್ಮಾರ್ಗವೇ ಆಗಿದೆ. ಯಾವುದನ್ನು ನಾವು ಹೀಗೆಳೆಯಬೇಕಾಗಿಲ್ಲ, ಈ ಮಾರ್ಗದಲ್ಲಿ ನಮಗೆ ಗುರಿ ಮುಟ್ಟುವುದಕ್ಕೆ ಸಾಧ್ಯವಿಲ್ಲ ಅಂತ ಯಾವುದನ್ನು ಪಕ್ಕಕ್ಕೆ ಇಡಬೇಕಾಗಿಲ್ಲ. ಜತೋ ಮತ್ ತಥೋ ಪತ್. ಎಷ್ಟು ಮತಗಳು ಅಷ್ಟೂ ಸನ್ಮಾರ್ಗಗಳೇ, ಸರಿಯಾದ ಮಾರ್ಗಗಳೇ. ಇದು ಸ್ವಾಮೀಜಿ ತಮ್ಮ ಗುರುಗಳ ಮಾತನ್ನು ಇಲ್ಲಿ ಅನುಮೋದಿಸ್ತಾ ಇದ್ದಾರೆ. ಇದನ್ನು ಎತ್ತಿ ಹಿಡಿಯುವುದಕ್ಕೆ ನಾವು ಯಾವ ರೀತಿ ಹೇಳ್ತೀವಿ ಅಂತ ಅನ್ನೋದಕ್ಕೆ 2 ಶ್ಲೋಕಗಳನ್ನು ಉದ್ಧರಿಸ್ತಾರೆ. ಹಿಂದೂ ಮಕ್ಕಳು ಇದನ್ನೆಲ್ಲ ತಿಳ್ಕೊಳ್ಬೇಕು. ಬೇರೆ ಧರ್ಮದವರು ಬಂದಾಗ, ನೋಡಪ್ಪ, ಸ್ವಾಮೀಜಿ ಮಾತುಗಳ ಅರ್ಥ ಏನು ಗೊತ್ತಾ? ವಿವೇಕಾನಂದರು ಮಾತಾಡ್ತಾ ಇದ್ದಾರೆ ಮತ್ತು ಅವರ ಗುರುಗಳಾದ ರಾಮಕೃಷ್ಣರು ಇವರು ಚೆನ್ನಾಗಿ ಟ್ರೈನಿಂಗ್ ಕೊಟ್ಟಿದ್ದಾರೆ. ಈ ಮಾತುಗಳು ಅರ್ಥ ಏನು ಗೊತ್ತಾ? ಸತ್ಯ ಅನ್ನುವಂಥದ್ದು ಅನಂತ. ಚೆನ್ನಾಗಿದೆ ಅನ್ಬಿಟ್ಕೊಳ್ಳಿ, ನಿಧಾನಕ್ಕೆ ಹೇಳ್ತೇನೆ ಒಂದೊಂದು ವಾಕ್ಯವೂ ಕೂಡ. ಸತ್ಯ ಅನ್ನುವಂಥದ್ದು ಅನಂತ. ಧರ್ಮ ಅಂದರೆ ಏನು? ಒಬ್ಬ ವ್ಯಕ್ತಿ ಸತ್ಯವನ್ನು ಹೇಗೆ ಪರಿಚಯಿಸ್ಕೊಂಡಿದ್ದಾನೋ, ಸತ್ಯ ಹೇಗೆ ಅವನಿಗೆ ಪರಿಚಯವಾಗಿದೆಯೋ ಅದರ ಪರಿಚಯವನ್ನು ಬೇರೆಯವರಿಗೂ ಕೂಡ ಕೊಡೋಣ ಅಂತ ಏನು ಮಾತನಾಡಿದಾನೋ ಅದು ಅವನ ಧರ್ಮ. ನೆನ್ಪಿಟ್ಕೊಳ್ಳಿ. ಸತ್ಯ ಅಂದರೆ ಏನು? ಅದ್ಭುತವಾದ ಎಲ್ಲ ಜ್ಞಾನಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಜ್ಞಾನದ ರಾಶಿ. ಯಾವ ಜ್ಞಾನವೂ ಅದರ ಆಚೆಗೆ ನಿಂತಿಲ್ಲ. ಈ ವಿಜ್ಞಾನಗಳು ಇವೆಲ್ಲ ಏನು? ಇವೆಲ್ಲ ಲೆಕ್ಕಕ್ಕೆ ಇಲ್ಲದೆ ಇರತಕ್ಕಂಥದ್ದು ಎಲ್ಲ ಜ್ಞಾನಗಳ ರಾಶಿ. ಧರ್ಮ ಅಂತಂದರೆ ಏನು?
ಒಬ್ಬೊಬ್ಬನೂ ಕೂಡ ಮಹಾಪುರುಷ, ಮಹಾ ಋಷಿ, ಮಹಾ ತಪಸ್ವಿ ಈ ಸತ್ಯಗಳನ್ನು ಅರಿಯಬೇಕು ಅಂತ ಹಗಲು ರಾತ್ರಿ ತಪಸ್ಸು ಮಾಡಿ ಗುರುಗಳಿಂದ ಬೋಧನೆಗಳನ್ನು ಪಡೆದುಕೊಂಡು ಯಾವ ರೀತಿಯಲ್ಲೋ ಏನೇನು ಸಾಧ್ಯವೋ ಅದೆಲ್ಲ ಮಾಡಿ ಆ ಪ್ರಯತ್ನದಲ್ಲಿ ಯಶಸ್ಸನ್ನು ಪಡೆದುಕೊಂಡು ಈ ಸತ್ಯ ಅನ್ನುವಂಥದ್ದನ್ನು ನೋಡಿ ಕೇಳಿ ಮುಟ್ಟಿ ಎಲ್ಲ ರೀತಿಯಲ್ಲ ಪರಿಚಯ ಮಾಡಿಕೊಂಡು ಸತ್ಯದ ಪರಿಚಯ ನನಗಾಯಿತು ಅಂಥೇಳಿ ತನಗೇನು ಪರಿಚಯ ಆಯ್ತಲ್ಲೋ ಅದನ್ನೆಲ್ಲ ಒಂದು ಕಡೆ ಬರೆದಿಟ್ಟಿದ್ದಾನಲ್ಲ, ಅದೊಂದು ಧರ್ಮ. ಹಾಗೆ ಬರೆದಿಟ್ಟಿರ್ತಕ್ಕಂಥ ವಿಚಾರ ಇದೆಯಲ್ಲ, ಅದು ಅವನ ಧಾರ್ಮಿಕ ಗ್ರಂಥ. ಈ ಧಾರ್ಮಿಕ ಗ್ರಂಥ ಇದ್ದ ಹಾಗೆ ಇನ್ನೊಂದು ಧಾರ್ಮಿಕ ಗ್ರಂಥ ಇಲ್ಲ. ಈ ಧಾರ್ಮಿಕ ಗ್ರಂಥ ಇದ್ದ ಹಾಗೆ ಇನ್ನೊಂದು ಧಾರ್ಮಿಕ ಗ್ರಂಥ ಇಲ್ಲ. ಇದರ ಅರ್ಥ ಏನು? ಸತ್ಯ ಇವನಿಗೆ ಪರಿಚಯವಾದಂತೆ ಅವನಿಗಾಗಲಿಲ್ಲ, ಅವನಿಗೆ ಪರಿಚಯವಾದಂತೆ ಅವನಿಗಾಗಲಿಲ್ಲ. ಹಾಗಾದರೆ ಯಾವುದು ಸರಿ? ಎಲ್ಲವೂ ಸರಿ. ಯಾಕೆ? ಶ್ರೀರಾಮಕೃಷ್ಣ ಹೇಳ್ತಾರೆ, ಯಾರು ಎಷ್ಟೇ ಸತ್ಯವನ್ನು ಪರಿಚಯ ಮಾಡಿಕೊಳ್ಳೋದಕ್ಕೆ ಹೋದರೂ, ಏನು ಮಾಡಿದರೂ ಕೂಡ ಸತ್ಯವನ್ನು ಪೂರ್ಣ ಪ್ರಮಾಣದಲ್ಲಿ ವ್ಯಕ್ತಗೊಳಿಸಲಾರರು. ಬುದ್ಧನ ಬಗ್ಗೆ ಇದನ್ನೇ ಹೇಳ್ತಾರೆ ರಾಮಕೃಷ್ಣರು. ಅವನಿಗೆ ಏನು ಅನುಭವ ಆಯಿತು ಅದನ್ನು ಪೂರ್ತಿಯಾಗಿ ಹೇಳೋದಕ್ಕಾಗಲಿಲ್ಲ. ಅವನಿಗೆ ಯಾವುದೇ ಪ್ರವಾದಿಗೂ ಆಗೋದಿಲ್ಲ, ಯಾವುದೇ ಪ್ರವಾದಿಗೂ ಆಗೋದಿಲ್ಲ. ಇಲ್ಲಿವರೆಗೆ ಬಂದಿರತಕ್ಕಂಥ ಧರ್ಮಗಳಲ್ಲಿ ಯಾವುದೇ ಪ್ರವಾದಿ ಸತ್ಯವನ್ನು ಪೂರ್ಣ ಪ್ರಮಾಣದಲ್ಲಿ ಹೇಳುವುದಕ್ಕಾಗೋದಿಲ್ಲ. ಅನುಭವಿಸಬಹುದು ಆದರೆ ಹೇಳುವುದಕ್ಕಾಗೋದಿಲ್ಲ. ಯಾಕೆ ಹೇಳುವುದಕ್ಕಾಗೋದಿಲ್ಲ? ಹೇಳುವುದು ಅನ್ನುವಂಥದ್ದು ಭಾಷೆಯ ಮಿತಿಯಲ್ಲಿ ಬರುತ್ತದೆ ಮತ್ತು ಭಾಷೆ ಮನಸ್ಸಿನ ಮಿತಿಯಲ್ಲಿ ಬರುತ್ತದೆ. ಮನಸ್ಸು ಅನ್ನುವಂಥದ್ದು ಕನ್ನಡಿ. ಇಡೀ ಸೂರ್ಯನ ಬೆಳಕನ್ನು ಅದು ಪ್ರತಿಫಲಿಸಲಾರದು. ಪ್ರಪಂಚದ ಯಾವ ಕನ್ನಡಿಯೂ ಇಡೀ ಸೂರ್ಯನ ಬೆಳಕನ್ನು ಪ್ರತಿಫಲಿಸುವಷ್ಟು ದೊಡ್ಡದಾಗಿ ಆಗುವುದೂ ಇಲ್ಲ. ಸ್ವಲ್ಪ ಬಹಳ ಏನೋ ಒಂಥರ ಏನಪ್ಪ ಇದೆಲ್ಲ ಮೆಟಾಫಿಸಿಕ್ ಹತ್ರ ಫಿಲಸಾಫಿಕಲ್ ಆಗಿ ಮಾತಾಡ್ತಾ ಇದ್ದಾರೆ ಅಂತ ನಿಮ್ಗೆ ಅನಿಸ್ಬೋದು. ಇದೆಲ್ಲ ತಿಳ್ಕೊಳ್ಳದೆ ಕುಹಕಿಗಳು ನಮ್ಮ ಧರ್ಮದ ಬಗ್ಗೆ ಆಗಲಿ ಅಥವಾ ಮತ್ತಾದ್ರ ಬಗ್ಗೆ ಆಗಲಿ ಕುಹಕ ಮಾತುಗಳನ್ನು ಮಾತನಾಡಿದರೆ ಅವ್ರಿಗೆ ಕರೆಕ್ಟಾಗಿ ಉತ್ತರ ಕೊಡೋಕ್ಕಾಗಲ್ಲ, ಇದೆಲ್ಲ ತಿಳ್ಕೊಳ್ಳಿಲ್ಲ ಅಂತಂದರೆ. ಆದ್ದರಿಂದ ಇದನ್ನೆಲ್ಲ ತಿಳ್ಕೊಳ್ಬೇಕು. ಒಂದು ಉಪನ್ಯಾಸದಲ್ಲಿ ಮಾತನಾಡೋಕ್ಕಾಗಲ್ಲ, ಎಲ್ಲ ಹೇಳ್ಬಿಡೋಕ್ಕಾಗಲ್ಲ. ಸತ್ಯ ಅನ್ನುವಂಥದ್ದು ಅನಂತ ಅನ್ನುವಂಥದ್ದನ್ನು ನಾವು ಕೇವಲ ಒಬ್ಬನೋ ಇಬ್ಬರು ಒಂದು ರೀತಿಯಲ್ಲಿ ಎರಡು ರೀತಿಯಲ್ಲಿ, ಇಂಗ್ಲೀಷಲ್ಲಿ ಇದನ್ನು ಭಾಳ ಚೆನ್ನಾಗಿ ಹೇಳ್ಬೋದು ಕನ್ನಡಕ್ಕಿಂತ. ಟ್ರೂತ್ ಈಸ್ ಇನ್ಫಿನಿಟ್. ಎವ್ರಿ ರಿಲಿಜನ್ ಈಸ್ ಅನ್ ಎಕ್ಸ್ಪ್ರೆಷನ್ ಆಫ್ ಟ್ರೂತ್. ಸತ್ಯ ಅನಂತವಾದ್ದು. ಪ್ರತಿಯೊಂದು ಧರ್ಮವೂ ಕೂಡ ಸತ್ಯವನ್ನು ಪರಿಚಯಿಸಿಕೊಂಡ ವ್ಯಕ್ತಿ ಆ ಸತ್ಯದ ಬಗ್ಗೆ, ತನ್ನ ಪರಿಚಯದ ಬಗ್ಗೆ ಕೊಟ್ಟಿರುವ ವ್ಯಾಖ್ಯಾನ. ಮತ್ತು ಯಾವ ವ್ಯಾಖ್ಯಾನವೂ ಅನಂತವಲ್ಲ, ಸತ್ಯ ಮಾತ್ರ ಅನಂತ. ಸತ್ಯ ಅನಂತ. ಸತ್ಯದ ಬಗ್ಗೆ ಇರುವ ಯಾವ ವ್ಯಾಖ್ಯಾನವೂ ಅನಂತವಲ್ಲ. ಎಷ್ಟೇ ಸಂಖ್ಯೆಯಲ್ಲಿ ವ್ಯಾಖ್ಯಾನಗಳು ಬಂದರೂ ಕೂಡ ಸತ್ಯವನ್ನು ಪೂರ್ಣ ಪ್ರಮಾಣದಲ್ಲಿ ಹೇಳಿದಂತೆ ಆಗುವುದಿಲ್ಲ. ಟ್ರೂತ್ ಈಸ್ ಇನ್ಫಿನಿಟ್. ಎವ್ರಿ ರಿಲಿಜನ್ ಈಸ್ ಅನ್ ಎಕ್ಸ್ಪ್ರೆಷನ್ ಆಫ್ ಟ್ರೂತ್. ಅಂಡ್ ಎವ್ರಿ ಎಕ್ಸ್ಪ್ರೆಷನ್ ಈಸ್ ಅ ಫೈನೈಟ್ ಎಕ್ಸ್ಪ್ರೆಷನ್. ಯಾವುದೇ ವ್ಯಾಖ್ಯಾನ ಇತಿಮಿತಿಗಳಿಂದ ಕೂಡಿದೆ. ಯಾಕೆ? ಆ ವ್ಯಾಖ್ಯಾನವನ್ನು ಮಾಡುವಂತಹದ್ದು ಮನಸ್ಸು, ಕನ್ನಡಿ. ಎವ್ರಿ ಎಕ್ಸ್ಪ್ರೆಷನ್ ಈಸ್ ಅ ಫೈನೈಟ್ ಎಕ್ಸ್ಪ್ರೆಷನ್. ಎನಿ ನಂಬರ್ ಆಫ್ ಫೈನೈಟ್ ಎಕ್ಸ್ಪ್ರೆಷನ್ಸ್ cannot fully explain, cannot exhaust the infinity, and therefore any number of religions can only give partial expression, partial knowledge about the infinite truth, and nothing can totally give all the picture about the infinite truth, that is truth, absolute truth. ಹೀಗಾಗಿ ರಾಮಕೃಷ್ಣರು ಒಂದು ನಿರ್ಧಾರಕ್ಕೆ ಬರಬೇಕಾಯ್ತು. ಅದನ್ನೇ ವಿವೇಕಾನಂದ ಹೇಳ್ತಾರೆ, ಜಗತ್ತಿನಲ್ಲಿರ್ತಕ್ಕಂಥ ಪ್ರತಿಯೊಂದು ಧರ್ಮವೂ ಸರಿ, ಎಲ್ಲವೂ ಸರಿ. ಆದ್ದರಿಂದ ನಾವು ಎಲ್ಲವನ್ನು ಒಪ್ಕೊಳ್ಬೇಕು. ಕೆಲವು ನೇರವಾಗಿದೆ, ಕೆಲವು ಅಡ್ಡಾದಿಡ್ಡಿ ಇದೆ, ಕೆಲವು ವಕ್ರವಾಗಿದೆ. ಆದರೆ ಏನಂತೆ, ತ್ರಯೀ ಸಾಂಖ್ಯಂ ಯೋಗ, ಇದನ್ನು ಯಾವತ್ತೋ ನಮ್ಮವರು ಕಂಡು ಹಿಡಿದು ಇಂಥದ್ದನ್ನೆಲ್ಲ ಕಂಡು ಹಿಡಿದುದರಿಂದ ಮುಂದೆ ಇದೇ ಉಪನ್ಯಾಸದಲ್ಲಿ ಹೇಳ್ತಾರೆ, ಯಾವಾಗ ರೋಮನ್ನರು ಇಸ್ರೇಲಿಗಳನ್ನು ಅವರ ದೇವಸ್ಥಾನವನ್ನು ಒಡೆದು
ಅವರ ದೇಶದಿಂದ ಹೊರಕ್ಕೆ ದಬ್ಬಿದರು. ಆ ಧರ್ಮಕ್ಕೆ ಸೇರಿದವ್ರನ್ನೆಲ್ಲ ನಮ್ಮ ಹಿಂದೂಗಳು ನಮ್ಮಲ್ಲಿ ಆಶ್ರಯ ಕೊಟ್ಟು ಅವರಿಗೆ ಯಾವ ತೊಂದರೆಯೂ ಆಗದಂತೆ ಅವರನ್ನು ಸಲಹಿದರು. ಹಾಗೆಯೇ ಪಾರ್ಸಿಗಳನ್ನು ಮುಸಲ್ಮಾನರು ಅವರ ಧರ್ಮಕ್ಕೆ ತೊಂದರೆ ಮಾಡಿ ಅಲ್ಲಿಂದ ಓಡಿಸಿದಾಗ ಈ ಪಾರ್ಸಿಗಳಿಗೂ ಆಶ್ರಯ ಕೊಟ್ಟು ನಮ್ಮ ಹಿಂದೂಗಳು ಅವರಿಗೆಲ್ಲ ಕೂಡ ಆಶ್ರಯ ಕೊಟ್ಟು ಸಲಹಿದರು. ಯಾಕೆ? ನಮಗೆ ಯಾವ ಧರ್ಮದವರೂ ಕೂಡ ನಮ್ಮವರೇ, ಯಾವ ದೇಶದವರೂ ಕೂಡ ನಮಗೆ ನಮ್ಮವರೇ, ಪರಕೀಯರು ಅಂತ ನಮಗೆ ಯಾರ ಬಗ್ಗೆ ಅನಿಸೋದೇ ಇಲ್ಲ. ಭಾರತ ದೇಶವನ್ನು ಬಿಟ್ಟರೆ ಈ ರೀತಿಯ ಹಿಸ್ಟ್ರಿ, ಇಂಥ ಹೃದಯ ವೈಶಾಲ್ಯ ಇದು ಬಿಡಿ, ಇದರ ಒಂದಾಣೆ ಹೃದಯ ವೈಶಾಲ್ಯ ನಿಮಗೆ ಯಾವ ದೇಶದಲ್ಲೂ ಸಿಗಲ್ಲ, ಎಲ್ಲೂ ಸಿಗಲ್ಲ. ಅದನ್ನೇ ನಾನು ಹೆಮ್ಮೆ, ನನಗೆ ಹೆಮ್ಮೆ, ಹೆಮ್ಮೆ 5 ಸಲ ಹೆಮ್ಮೆ ಅಂತ ಯಾಕಂತಾರೆ ಅಂದರೆ, ಯಾವ ದೇಶದಲ್ಲಿದೆ ಈ ಜ್ಞಾನ, ಯಾವ ದೇಶದಲ್ಲಿದೆ ಈ ಹೃದಯವಂತಿಕೆ, ಯಾವ ದೇಶದಲ್ಲಿದೆ ಸತ್ಯದ ಬಗ್ಗೆ ಈ ನಿಷ್ಠೆ, ಇದೆಲ್ಲ ಪ್ರತಿಫಲನವಾಗುತ್ತೆ ವಿವೇಕಾನಂದ ಚಿಂತನೆ. ತ್ರಯೀ ಸಾಂಖ್ಯಂ ಯೋಗ. ತ್ರಯೀ ಅಂದರೆ ವೇದ, ಸಾಂಖ್ಯ ಅಂದರೆ ಇದನ್ನು ಎಕ್ಸ್ಪ್ಲೈನ್ ಮಾಡಿದ್ರೆ ಟೈಮ್ ಆಗಿಬಿಡುತ್ತೆ. ತ್ರಯೀ ಅಂದರೆ 3 ಅಂತ. ವೇದವನ್ನು ಯಾಕೆ 3 ಅಂತ ಕರೆದ್ರು? ಮೊದಲು ವೇದಗಳಿದ್ದದ್ದು 3. ಅಥರ್ವಣ ವೇದ ಇರಲಿಲ್ಲ ಮೊದಲು, ಆಮೇಲೆ ಬಂದಿದ್ದದು. ಮೊದಲಿದ್ದದ್ದು 3 ವೇದಗಳು. ಆದ್ದರಿಂದ ಅದಕ್ಕೆ ತ್ರಯೀ ಅಂತ ಕರೀತಾ ಇದ್ದಾರೆ. ತ್ರಯೀ ಸಾಂಖ್ಯಂ ಯೋಗ. ಯೋಗ ಅಂದರೆ ಯೋಗ. ತ್ರಯೀ ಸಾಂಖ್ಯಂ ಯೋಗ. ಪಶುಪತಿ ಮತಂ ಶೈವ ಮತಗಳು, ವೈಷ್ಣವ ಮಿತಿ ವೈಷ್ಣವ ಮತಗಳು, ಪ್ರಭಿನ್ನೆ ಪ್ರಸ್ಥಾನೆ ಇನ್ನೂ ಬೇರೆ ಬೇರೆ ಭಿನ್ನವಾಗಿರ್ತಕ್ಕಂಥ ಆಧಾರಗಳನ್ನು ಉಳ್ಳಂಥ ಮತಗಳು, ಪದಮಿದಮಿದಹ ಪರಂ ಇದಂ ಅಧಃ ಇದು ಅದು ಇತ್ಯಾದಿಗಳು, ಪಥ್ಯಮಿತಿ ಚ ಮಾರ್ಗಗಳನ್ನು ಪಡ್ಕೊಂಡಿರ್ತಕ್ಕಂಥದ್ದು, ರುಚೀನಾಂ ವೈಚಿತ್ರ್ಯ ರುಚಿಯಲ್ಲಿ ಬೇರೆ ಬೇರೆ ಭಿನ್ನತೆಗಳಿರೋದ್ರಿಂದ, ರುಜು ಕುಟಿಲ ನಾನಾ ಪಥಜುಷಾಂ ನೇರವಾಗಿ ಕುಟಿಲ ಮಾರ್ಗದಲ್ಲಿ ಹೋಗುವ ನಾನಾ ಪಥಗಳು, ರುಚೀನಾಂ ವೈಚಿತ್ರ್ಯ ರುಜು ಕುಟಿಲ ನಾನಾ ಪಥಜುಷಾಂ ನೃಣ ಏಕೋಗಮ್ಯ ಎಲ್ಲವೂ ಒಂದೇ ಕಡೆ ಬಂದು ಸೇರುತ್ತವೆ. ಎಲ್ಲ ನದಿಗಳು ಜಗತ್ತಿನಲ್ಲಿ ಎಲ್ಲಿ ಬಿದ್ದರೂ ಎಲ್ಲಿ ಮಳೆಯಾದರೂ ನದಿಗಳೆಲ್ಲ ಹೇಗೆ ಒಂದೇ ಸಮುದ್ರಕ್ಕೆ ಬಂದು ಸೇರುತ್ತವೆಯೋ ಹಾಗೆ ಯಾವ ರೀತಿಯೆಲ್ಲ ರಾಮಕೃಷ್ಣರು ಹೇಳ್ತಿದ್ರು, ಹಲ್ಲಿ ಶಕುನವನ್ನು ಅದು ಒಂದು ಧರ್ಮ ಅಂತ ಭಾವಿಸಿಕೊಂಡು ಒಬ್ಬ ಮನುಷ್ಯ ಹಲ್ಲಿ ಶಕುನವನ್ನೇ ತನ್ನ ಧರ್ಮ ಅಂತ ಭಾವಿಸಿಕೊಂಡು ಅದಕ್ಕೆ ಶ್ರದ್ಧೆಯಿಂದ ನಡೆದುಕೊಂಡ್ರೆ ಅವನಿಗೂ ಕೂಡ ಮುಕ್ತಿ ಮಾರ್ಗ ಸರಿಯಾಗಿ ಇದೆ. ಇವತ್ತಿನ ಕ್ರಾಂತಿಕಾರಿ ಜನರಿಗೆ ಇದನ್ನೆಲ್ಲ ಹೇಳಬೇಕು ನಾವು. ಇವಾಗ ಬೇರೆ ಉದ್ಯೋಗವೇ ಇಲ್ಲ ಇವರಿಗೆ. ಇದನ್ನೆಲ್ಲ ಹೇಳಬೇಕಾದವರು ರಾಮಕೃಷ್ಣರು. ವರ್ಷಕ್ಕೊಂದು ಸಲ ಧ್ಯಾನ ಮಾಡಿದವನು, 5 ವರ್ಷಕ್ಕೊಂದು ಸಲ 6 ವರ್ಷಕ್ಕೊಂದು ಸಲ ತಪಸ್ಸಿಗೆ ಕೂಡಿದವನು, ಜೀವನದಲ್ಲಿ ಶಮ ದಮ ಇಂದ್ರಿಯ ನಿಗ್ರಹ ಮನೋನಿಗ್ರಹ ಏನೂ ಇಲ್ಲದವನು, ತಪಸ್ಸು ಅಂದರೆ ಏನಂದರೆ ಏನು ಅಂತ ಗೊತ್ತಿಲ್ಲದವನು, ಇವತ್ತು ಧರ್ಮದ ಬಗ್ಗೆ ಏನು ಬೇಕಾದರೂ ಮಾತನಾಡೋ ಕಾಲದಲ್ಲಿದ್ದೀವಿ. ಆದರೆ ಋಷಿಗಳೇನು ಹೇಳ್ತಾ ಇದ್ದಾರೆ, ಅದು ತ್ರಯೀ ಆಗಲಿ ಸಾಂಖ್ಯ ಆಗಲಿ ಯಾವುದೇ ಆಗಲಿ ರುಜುಮಾರ್ಗವಾಗಿರಲಿ ಕುಟಿಲ ಮಾರ್ಗವಾಗಿರಲಿ ಕೊನೆಗೆ ಇವರೆಲ್ಲರೂ ಕೂಡ ಒಂದೇ ಜಾಗಕ್ಕೆ ಬಂದು ಸೇರ್ತಾರೆ. ಸೇರಬೇಕಾದ ಜಾಗಕ್ಕೆ ಸೇರ್ತಾ ಇದ್ದಾರೆ ತಾನೆ, ಮತ್ತು ನಿಮ್ದೇನು ಕಂಪ್ಲೇಂಟ್? ನೀವು ಹೋದ ಜಾಗಕ್ಕೆ ಅವರು ಬಂದರು ತಾನೆ, ಮತ್ತು ನಿಮ್ದೇನು ಹೆಗ್ಗಳಿಕೆ? ರಾಮಕೃಷ್ಣರು 100 ಸಲ ಹೇಳಿದ್ರು, ಯಾವ ಮಾರ್ಗ ಸರಿ ಯಾವ ಮಾರ್ಗ ತಪ್ಪು ಅನ್ನೋದು ಬಿಟ್ಬಿಡು, ಎಲ್ಲವೂ ಸರಿಯಾಗಿದೆ. ಯೋಚನೆ ಮಾಡಬೇಕಾದ್ದು ನಿನ್ನ ಮಾರ್ಗದಲ್ಲಿ ನಿನಗೆ ಸಾಕಷ್ಟು ಶ್ರದ್ಧೆ ಇದೆಯಾ, ಇದರ ಬಗ್ಗೆ ನಾವು ಯೋಚನೆ ಮಾಡಬೇಕೇ ಹೊರತು ಅವ್ರ ಮಾರ್ಗ ಹೇಗಿದೆ ಇವ್ರ ಮಾರ್ಗ ಹೇಗಿದೆ ನಿನಗೆ ಯಾಕೆ ಬೇಕದು? ನಿನಗೇನು ಅದರ ಬಗ್ಗೆ ಅಧಿಕಾರ ಇದೆ ಮಾತನಾಡೋದಕ್ಕೆ? ಅದೆಲ್ಲ ನಿನಗೇನು ಗೊತ್ತಿದೆ ಆ ಮಾರ್ಗಗಳ ಬಗ್ಗೆ? ಇದೊಂದನ್ನೇ ಹೇಳಿಲ್ಲ. ಭಗವದ್ಗೀತೆ ಇನ್ನೊಂದು ಶ್ಲೋಕವನ್ನು ಕೂಡ ವಿವೇಕಾನಂದ ಹೇಳ್ತೀವಿ, ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ ಮಮ ವರ್ತ್ಮಾನುವರ್ತಂತೆ ಮನುಷ್ಯಾಃ ಪಾರ್ಥ ಸರ್ವಶಃ. ಯಾರಾದರೂ ಈ ಮಾರ್ಗ ಸರಿ ಆ ಮಾರ್ಗ ಸುಳ್ಳು ಅಂತಾರಲ್ಲ, ವಜ್ರಾಘಾತ. ಇನ್ನೂ ಒಂದಿದೆ 3 ಶ್ಲೋಕಗಳಿದೆ, ಆದರೆ ವಿವೇಕಾನಂದ ಹೇಳಿದ್ದು 2. 3ನೇದು ಅವ್ರು ಹೇಳಲಿಲ್ಲ. ಯಂ ಶೈವ ಸಮುಪಾಸತೆ ಶಿವ ಇತಿ ಬ್ರಹ್ಮ ಇತಿ ವೇದಾಂತಿನಃ ಬೌದ್ಧ ಬುದ್ಧ ಇತಿ ಪ್ರಮಾಣ ಪಟವಃ ಕರ್ತೇತಿ ನೈಯಾಯಿಕಾಃ ಅರ್ಹನ್ ನಿತ್ಯಥ ಜೈನಶಾಸನರತಾಃ ಕರ್ಮ ಇತಿ ಮೀಮಾಂಸಕಾಃ ಸೋಯಂ ನೋ ವಿದಧಾತಿ ವಾಂಛಿತ ಫಲಂ ತ್ರೈಲೋಕ್ಯನಾಥೋ ವಿಭುಃ. ಅದು ಇನ್ನೊಂದಿದೆ, ಇದೇ ಅರ್ಥ ಕೊಡುತ್ತೆ. ಆದರೆ ವಿವೇಕಾನಂದರು ಇಲ್ಲಿ ಹೇಳಲಿಲ್ಲ.
ಮುಂದೆ ಯಾವ ಸಂದರ್ಭ ಬಂದಾಗ ಹೇಳ್ತೇನೆ. ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ಯಾರು ಯಾರು ಯಾವ ಯಾವ ಮಾರ್ಗದಲ್ಲಿ ನನ್ನ ಕಡೆಗೆ ಬರ್ತಾರೆ ನೋಡು ಅರ್ಜುನ, ಅವರನ್ನ ಅವರವರ ಮಾರ್ಗದಲ್ಲೇ ನಾನು ಹೋಗಿ ಸಮೀಪಿಸ್ತೇನೆ, ಅವ್ರ ಹತ್ರ ಹೋಗ್ತೇನೆ. ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ. ಮತ್ತು ಆ ಮಾರ್ಗದಲ್ಲೇ ಅವ್ರಿಗೆ ಶ್ರದ್ಧೆ ಜಾಸ್ತಿ ಮಾಡ್ತೇನೆ. ಮಾರ್ಗ ಯಾವುದು ಅದನ್ನು ಭಕ್ತ ನಿರ್ಧರಿಸ್ತಾನೆ, ನಾನು ನಿರ್ಧರಿಸಲ್ಲ. ಯಾವ ಮಾರ್ಗದಲ್ಲಿ ಬರಬೇಕು, ಯಾರಿಗೆ ಬರಬೇಕಾಗಿದೆಯೋ ಅವನು ನಿರ್ಧರಿಸ್ತಾನೆ ಯಾವ ಮಾರ್ಗ ಅಂತ ಹೇಳಿ. ಎಷ್ಟೆಷ್ಟು ಮಾರ್ಗಗಳಾಗಿ ಹೋಗಿದೆ ಪ್ರಪಂಚದಲ್ಲಿ ಗೊತ್ತಾ? ಜಪಾನ್ನಲ್ಲಿ ಒಂದು ಮಾರ್ಗ ಇದೆ. ಆ ಮಾರ್ಗದಲ್ಲಿ ತಪಸ್ಸು ಏನು ಗೊತ್ತಾ? ಕನ್ನಡಿಯನ್ನು ಒರೆಸೋದು. ದಿನಾ ಕನ್ನಡಿ ತಗೊಳ್ಳೋದು, ಅದನ್ನು ಕ್ಲೀನಾಗಿ ನೀವು ಹೇಗೆ ಜಪಕ್ಕೆ ಕೊಡ್ತೀರಿ, ಪೂಜೆ ಮಾಡ್ತೀರಿ, ಹಾಗೆ ಅವ್ರ ದೇವ್ರ ಪೂಜೆ ಏನು ಅಂದರೆ ಕನ್ನಡಿ ತಗೊಳ್ಳೋದು, ಕ್ಲೀನಾಗಿ ಅದನ್ನು ಒರೆಸೋದು. ಇಷ್ಟೇ ಅವ್ರ ದೇವ್ರ ಪೂಜೆ. ಆದರೆ ಇದಕ್ಕೂ ಅರ್ಥ ಇದೆ. ಏನರ್ಥ? ಕನ್ನಡಿ ಕ್ಲೀನ್ ಇದ್ದಷ್ಟು ವಸ್ತು ಹೇಗೆ ಶುದ್ಧವಾಗಿ ತಾನು ಹೇಗಿದೆಯೋ ಹಾಗೇ ಕಾಣುತ್ತೋ, ಹಾಗೆ ನಿನ್ನ ಮನಸ್ಸನ್ನು ನೀನು ಕ್ಲೀನ್ ಮಾಡಿಕೊಂಡಷ್ಟು ಸತ್ಯಗಳು ಅವು ಹೇಗಿವೆಯೋ ಪ್ರಪಂಚದಲ್ಲಿ ಹಾಗೆ ಕಾಣುತ್ತವೆ. ನಿನಗೆ ಯಾವುದಾದ್ರೂ ಸತ್ಯ ಪರಿಚಯ ಆಗ್ತಾ ಇಲ್ಲ ಅಂದರೆ ನಿನ್ನ ಕನ್ನಡಿ ಕ್ಲೀನ್ ಇಲ್ಲ. ಅದು ವಸ್ತುವಿನ ತಪ್ಪು ಅಲ್ಲ, ಕನ್ನಡಿಯ ತಪ್ಪು. ತಪ್ಪೇನಿದೆ ಇದರಲ್ಲಿ? ಒಟ್ಟಿನಲ್ಲಿ ಇದನ್ನೆಲ್ಲ ಹೇಳಿ ಕೊನೆಗೆ ವಿವೇಕಾನಂದರು ಇನ್ನೊಂದು ವಿಚಾರಕ್ಕೆ, ಬಹಳ ಮುಖ್ಯವಾದ ವಿಚಾರಕ್ಕೆ ಬರ್ತಾರೆ. ತನ್ನ ಸ್ವಮತದ ಬಗ್ಗೆ, ತನ್ನ ಮತದ ಬಗ್ಗೆ ವಿಪರೀತವಾಗಿರ್ತಕ್ಕಂಥ ಒಂದು ಅಭಿಮಾನದಿಂದ ಯಾವುದೇ ಸಾಧಕನು ತನ್ನ ಮತದ ಬಗ್ಗೆ ಅಭಿಮಾನ ಇರಲಿ, ದುರಭಿಮಾನದಿಂದ, ವಿಪರೀತವಾದ ಒಂದು ಅಭಿಮಾನದಿಂದ ಬೆಳೀತಾ ಬಂದರೆ ಒಂದು ದಿನ ಅದು ಮತಾಂಧತೆಯಾಗಿ ಪರಿವರ್ತನೆಯಾಗುತ್ತದೆ. ಈ ಮತಾಂಧತೆ ಅನ್ಯ ಮತಗಳ ದ್ವೇಷವಾಗಿ ಪರಿವರ್ತನೆಯಾಗುತ್ತದೆ. ತನ್ನ ಮತದ ಬಗ್ಗೆ ದುರಭಿಮಾನ ಮತಾಂಧತೆಯಾಗುತ್ತದೆ. ಮತಾಂಧತೆ ಮುಂದೆ ಒಂದು ದಿನ ಅನ್ಯ ಮತಗಳ ಬಗ್ಗೆ ದ್ವೇಷಕ್ಕೆ ಕಾರಣವಾಗುತ್ತದೆ. ಈ ಅನ್ಯ ಮತಗಳ ಬಗ್ಗೆ ದ್ವೇಷ ರಕ್ತಪಾತಕ್ಕೆ ಕಾರಣವಾಗುತ್ತದೆ. ಹೀಗೆ ಜಗತ್ತಿನಲ್ಲಿ ಎಷ್ಟೋ ರಕ್ತಪಾತಗಳು ನಡೆದು ಹೋಗಿ ಜಗತ್ತು ನರಕವನ್ನೇ ಮಾಡಿದ್ದಾರೆ ಈ ಮತಾಂಧರು. ಅದೆಲ್ಲ ಇಲ್ಲದೆ ಹೋಗಿದ್ದಿದ್ರೆ ಇವತ್ತು ಈ ಪ್ರಪಂಚ ಸ್ವರ್ಗ ಸದೃಶವಾಗಿರ್ತಿತ್ತು. ಓ ಅಮೇರಿಕಾ, ಇವತ್ತು ನೀನು ಸರ್ವಧರ್ಮ ಸಮ್ಮೇಳನ ಮಾಡ್ತಾ ಇದ್ದೀಯಾ, ಇಲ್ಲಿ ಒಬ್ಬರಿಗೊಬ್ಬರು ಪರಸ್ಪರ ಅರ್ಥ ಮಾಡಿಕೊಂಡು ಎಲ್ಲರೂ ಸಹೋದರ ಭಾವದಿಂದ ಒಂದು ಮತವನ್ನು ಇನ್ನೊಂದು ಮತದವರು ಕೂಡ ಗೌರವಿಸುವಂತಹ ಒಂದು ಸ್ಥಿತಿ ಬರಲಿ. ಆ ಒಂದು ಒಳ್ಳೆಯ ಕ್ಷಣಕ್ಕೆ, ಉತ್ತಮವಾದ ಕ್ಷಣಕ್ಕೆ ಇವತ್ತು ನಾವೆಲ್ಲ ಒಳಗೆ ಪ್ರವೇಶ ಮಾಡ್ತಾ ಇದ್ದಂತೆ ನಮ್ಮನ್ನೆಲ್ಲ ಸ್ವೀಕರಿಸುವುದಕ್ಕೆ ಘಂಟಾನಾದವನ್ನು ಏನು ಮಾಡಿದ್ರಿ, ಆ ಘಂಟಾನಾದವೇ ಈ ಎಲ್ಲ ಮತಾಂಧತೆಗಳಿಗೆ ಮೃತ್ಯುಘಾತವನ್ನು ಈಯುವಂಥ ಒಂದು ಸಂಕೇತವಾಗಲಿ ಅಂತ ಭಾವಿಸಿ, ಆ ರೀತಿಯಲ್ಲಿ ನಾನು ಭಾವಿಸಿಕೊಂಡು ನನ್ನ ಮಾತುಗಳಿಗೆ ಮುಕ್ತಾಯವನ್ನು ಹೇಳ್ತೇನೆ. ಇಷ್ಟು ಮಾತಾಡ್ತಾರೆ ಸ್ವಾಮೀಜಿ. ಇದು ಮೊದಲನೇ ಭಾಷಣ, ಬಹಳ ಏನಿಲ್ಲ, 2 ನಿಮಿಷ ಮಾತಾಡಿದ್ದವರು. ಇದರ ವಿಶ್ಲೇಷಣೆಯನ್ನು ನೀವು ಇದನ್ನು ಅರ್ಥ ಮಾಡಿಕೊಳ್ಳಿ. ಅದು ಹೇಗೆ ಇದು ಹಿಂದೂ ಧರ್ಮದ ಸಾರ. ಅವರು ಹಿಂದೂ ಧರ್ಮದ ಸಾರ ಹೇಳಬೇಕು ಅಂತ ಹೋಗಲಿಲ್ಲ, ಅದು ತಾನು ಬಂದ್ಬಿಡ್ತಲ್ಲಿ ತಾನೇ. ಅವರು ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆಫ್ ಅಮೆರಿಕಾ ಅಂತ ಕರೆದಿದ್ದಕ್ಕೆ 7,000 ಜನ ಎದ್ದು ನಿಂತು ಏನೋ ಹುಚ್ಚು ಹಿಡಿದವರಿಗೆ 2 ನಿಮಿಷಗಳ ಕಾಲ ಅದು ಹೇಗೆ ಯಾಕೆ ಕರ್ತಾಡನ ಮಾಡಿದರು ಯಾರಿಗೂ ಗೊತ್ತಿಲ್ಲ. 7,000 ಜನರಲ್ಲಿ ಅದು ಯಾರಿಗೂ ಗೊತ್ತಿಲ್ಲ. ಅದು ಹೇಗೋ ನಡೆದು ಹೋಯಿತು. ಹಾಗೆ ವಿವೇಕಾನಂದರು ಇಂಥ ಉಪನ್ಯಾಸ ಹೇಗೆ ಮಾಡಿದರು, ಅದು ಹೇಗೋ ನಡೆದು ಹೋಯಿತು. ಹೀಗೊಂದು ಉಪನ್ಯಾಸ ಮಾಡಬೇಕು ಅಂತ ಅವ್ರು ಅಂದ್ಕೊಳ್ಳೇ ಇಲ್ಲ. ಆದರೆ ಈ ಉಪನ್ಯಾಸ ಮಾಡಿ ಮುಗಿಸಿ ಬಂದ ಮೇಲೆ ನಿನ್ನೆ ರಾತ್ರಿ ಯಾರಿಗೂ ಪರಿಚಯ ಇಲ್ಲದೆ ಇದ್ದಂತಹ ವಿವೇಕಾನಂದರು ಇವತ್ತು ಶಿಕಾಗೋ ನಗರದಲ್ಲಿ ಎಲ್ಲರ ಕಣ್ಮಣಿ ಆಗಿಬಿಟ್ಟಿದ್ರು. ಆ ಇಡೀ ಶಿಕಾಗೋ ನಗರ ಮಾರನೇ ದಿನ ವೃತ್ತಪತ್ರಿಕೆಗಳನ್ನು ನೋಡಿದರೆ ಮುಖಪುಟದ ಮೇಲೆ, ಇಡೀ ಪುಟದ ಮೇಲೆ ಅವರ 10 ಚಿತ್ರಗಳು, ಬೇರೆ ಬೇರೆ, ಈಗ ನಾನೇನು ವಿಶ್ಲೇಷಣೆ ಮಾಡಿದೆ ಹೀಗೆ ಬೇರೆ ಬೇರೆ ವಿಶ್ಲೇಷಣೆಗಳು. ಹಿಂದಿನ ದಿನ ಯಾರು ಇವರು ಅಂತ ಯಾರಿಗೂ ಗೊತ್ತಿಲ್ಲದೆ ಇದ್ದಂತಹ ವ್ಯಕ್ತಿ ಮಾರನೇ ದಿನ ವೃತ್ತಪತ್ರಿಕೆಗಳನ್ನು ಎಲ್ಲರೂ ಓದೋ ವೇಳೆಗೆ ವಿಶ್ವವಿಖ್ಯಾತ ವಿವೇಕಾನಂದರಾಗೇ ಬಿಟ್ಟಿದ್ದು, ವಿಶ್ವವಿಜೇತ ವಿವೇಕಾನಂದರಾಗೇ ಬಿಟ್ಟಿದ್ದು. ಇದೆಲ್ಲ ಹೇಗಾಗುತ್ತೆ? ಜಗನ್ಮಾತೆ ಲೈಸೆನ್ಸ್ ಕೊಡೋದು ಅಂದರೆ ಇದೇ ಅರ್ಥ. ಬರೀ ಲೈಸೆನ್ಸ್ ಕೊಟ್ಟರೆ ಆಯ್ತಾ? ಎಂತೆಂಥ ಲೈಸೆನ್ಸ್ ಕೊಟ್ಟಿದ್ದಾಳೆ ಜಗನ್ಮಾತೆ. ರಾಮಕೃಷ್ಣ ಸುಮ್ಮನೆ ಬಿಟ್ಬಿಟ್ರ? ಯಾವ ಶಿಷ್ಯನನ್ನು ಕೂಡ ರಾಮಕೃಷ್ಣರು ರಾತ್ರಿ 10 ಗಂಟೆಯಿಂದ
10 ಗಂಟೆಯಿಂದ ಬೆಳಗಿನ ಜಾವ 3 ಗಂಟೆ 4 ಗಂಟೆವರೆಗೆ ಧ್ಯಾನ ಮಾಡಿಸದೆ ಮಲಕೊಳ್ಳೋದಕ್ಕೆ ಒಂದು ದಿನವೂ ಬಿಟ್ಟವರಲ್ಲ ರಾಮಕೃಷ್ಣರು. ಯಾವ ಶಿಷ್ಯನನ್ನು ಒಬ್ಬ ಏನಾದ್ರು 4-5 ಸಲ ಹೇಳೋರು ರಾಮಕೃಷ್ಣ ರಾತ್ರಿ ಹೊತ್ತು ಮಲಗಿದ್ರೆ ನಿದ್ದೆನೇ ಮಾಡ್ತಿರ್ಲಿಲ್ಲ ಅವರು. ಅವ್ರು ನಿದ್ದೆನೇ ಯೋಗಿಯಾದ ನಿರ್ವಿಕಲ್ಪ ಸಮಾಧಿಯಾದ ಮೇಲೆ ಅವರ ಪ್ರಪಂಚ ಬೇರೆ, ಅವರ ನಿದ್ದೆಗಳೇ ಬರಲ್ಲ. ಕೃಷ್ಣ ಸ್ಪಷ್ಟವಾಗಿ ಗೀತೆಯಲ್ಲಿ ಹೇಳಿದ್ದಾನೆ, ಜಗತ್ತಿನ ಜನರಿಗೆ ಯಾವುದು ರಾತ್ರಿಯೋ ಯೋಗಿಗೆ ಅದು ಯಾ ನಿಶಾಹ ಸರ್ವಭೂತಾನಾಂ ತಸ್ಯಾಂ ಜಾಗೃತಿ ಸಂಯಮಿ. ಯೋಗಿ ಎದ್ದಿರ್ತಾನೆ, ಪ್ರಪಂಚದ ಜನರಿಗೆ ರಾತ್ರಿ ಯಾವುದು ಆವಾಗ ಯೋಗಿ ಎದ್ದಿರ್ತಾನೆ. ಪ್ರಪಂಚದ ಜನರಿಗೆ ಹಗಲು ಯಾವುದು ಆವಾಗ ಯೋಗಿ ಮಲಗಿರ್ತಾನೆ. ಎದ್ದಿರ್ತಾನೆ ಅಂದರೆ ಆಕ್ಟಿವ್ ಆಗಿರ್ತಾನೆ, ಮಲಗಿರ್ತಾನೆ ಅಂದರೆ ಡಲ್ ಆಗಿರ್ತಾನೆ. ನಮಗೆ ಹಗಲಾಗಿದ್ದಾಗ ಯೋಗಿ ಡಲ್ ಆಗಿರ್ತಾನೆ, ನಮಗೆ ರಾತ್ರಿ ಆಗಿದೆ ಎದ್ದಿರ್ತಾನೆ. ಯಾಕೆ? ಅವರು ದೇವ್ರ ಜೊತೆ ಮಾತನಾಡಬೇಕು. ಅದು ಎಷ್ಟು ರಾತ್ರಿಗಳನ್ನು ರಾಮಕೃಷ್ಣರು ಕಾಳಿ ಜೊತೆ ಮಾತಾಡ್ತಾ ಸಮಯ ಕಳೆದ್ರು, ತಮಾಷೆ ಮಾಡ್ತಾ ಸಮಯ ಕಳೆದ್ರು, ಹಾಗೇ ತಾವೇ ಮಾತಾಡ್ಕೊಳ್ತಾ ಸಮಯ ಕಳೆದ್ರು. ಒಬ್ಬೊಬ್ಬ ಶಿಷ್ಯರ ಭವಿಷ್ಯ ಹೇಗಿದೆ ಅನ್ನೋದನ್ನ ಆ ದೃಶ್ಯಗಳನ್ನು ನೋಡ್ತಾ ಸಮಯ ಕಳೆದ್ರು. ದೇವಸ್ಥಾನ ಮೇಲ್ಗಡೆ ಹೋಗಿ ಕಲ್ಕತ್ತೆ ಜನರನ್ನು ಕಲ್ಕತ್ತೆ ಕಡೆ ನೋಡ್ತಾ ಸಮಯ ಕಳೆದ್ರು. ರಾತ್ರಿ ನಿದ್ದೆನೇ ಮಾಡ್ತಿರ್ಲಿಲ್ಲ. ಅಷ್ಟೇ ಅಲ್ಲ, ಶಿಷ್ಯರು ನಿದ್ದೆ ಮಾಡಿದ್ರೆ ಬಿಡ್ತಿರ್ಲಿಲ್ಲ, ಎಬ್ಬಿಸಿ ಕಳಿಸೋರು. ಯೋಗಿಗಳು ರಾತ್ರಿ ಮಲಗೋದಿಲ್ಲ, ಹೋಗಿ ಧ್ಯಾನ ಮಾಡು. 3 ಗಂಟೆ 4 ಗಂಟೆ ಸುಮಾರಿಗೆ ಬಂದು ಆವಾಗ ಮಲ್ಕೊಂಡು ಬೆಳಗ್ಗೆ 10-11 ಗಂಟೆವರೆಗೆ ಮಲಗಿದ್ದಾಗ ಆವಾಗ ಅವನ್ನ ಎಬ್ಬಿಸಿ ಮನೆಗೆ ಕಳಿಸೋದು, ಏನಾದರೂ ಕೆಲಸಗಳೇನಾದ್ರು ಇತ್ಯಾದಿಗಳಿದ್ರೆ ಮಾಡ್ತಾಯಿದ್ರು. ಜಗನ್ಮಾತೆ ಲೈಸೆನ್ಸ್ ಕೊಟ್ಟಿರೋರು ನರೇಂದ್ರನಾಥ, ಹಿಂದಿನ ಜನ್ಮದಲ್ಲಿ ಶ್ರೀ ಕೃಷ್ಣನ ಸಂಗಾತಿ ಸ್ವಾಮಿ ಬ್ರಹ್ಮಾನಂದರು, ರಾಮನ ಅಂಶಪುರುಷ ಸ್ವಾಮಿ ನಿರಂಜನಾನಂದರು, ಅರ್ಜುನ ಸ್ವಾಮಿ ಯೋಗಾನಂದರು, ಜೀಸಸ್ ಕ್ರೈಸ್ಟ್ನ 12 ಶಿಷ್ಯರಲ್ಲಿ 2 ಶಾರದಾನಂದರು ಮತ್ತು ರಾಮಕೃಷ್ಣಾನಂದರು. ಒಬ್ಬೊಬ್ಬರು ತಮ್ಮ ಹಿಂದಿನ ಜನ್ಮಗಳಲ್ಲಿ ಅವತಾರ ಪುರುಷನ ಸಹಾಯಕರು, ತಪಸ್ಸಿನ ಹಿಮಾಲಯಗಳಲ್ಲೇ ಮುಳುಗಿ ಎದ್ದವರು. ಆದರೆ ಒಬ್ಬರನ್ನು ಸ್ವಾಮಿ ವಿಜ್ಞಾನಾನಂದರು ಜಾಂಬವಂತ, ಒಬ್ಬೊಬ್ಬರು ಸ್ವಾಮಿ ಪ್ರೇಮಾನಂದರು ರಾಧೆಯ ಅಂಶ. ಯಾರೂ ಸಾಮಾನ್ಯರಲ್ಲ. ಈ ಹುಡುಗರೆಲ್ಲ ಬರೋದಕ್ಕಿಂತ ಮುಂಚೆ ಒಬ್ಬ ಯುವಕ ಬರ್ತಾನೆ, ಮುಂದೆ ಸನ್ಯಾಸಿ ಶಿಷ್ಯ ಆಗೋ ಯುವಕ. ಮೊದಲನೇ ಸಲ ರಾಮಕೃಷ್ಣ ಹತ್ರ ಇವತ್ತು ಬರ್ತಾ ಇದ್ದಾನೆ ಅಂತೇನಾದರೂ ಇದ್ದರೆ 1-2 ದಿನ ಮುಂಚೆ 4 ದಿನ ಮುಂಚೆ ಜಗನ್ಮಾತೆ ಯಾವ ಹುಡುಗ ಬರೋನಿದ್ದಾನೆ, ಅವನ ಹಿಂದಿನ ಜನ್ಮಗಳ ವೃತ್ತಾಂತವೇನು ಪೂರ್ತಿಯಾಗಿ ಸಿನಿಮಾ ತೋರಿಸ್ಬಿಡ್ತಿದ್ಲು ರಾಮಕೃಷ್ಣ. ಯೋಗಾನಂದರು ಬರೋಕೆ ಮುಂಚೆ ಹೇಳ್ತಾಳೆ ಜಗನ್ಮಾತೆ, ಇವನು ಅರ್ಜುನ. ಯಾರು ರಾಮನಾಗಿದ್ದನೋ ಯಾರು ಕೃಷ್ಣನಾಗಿದ್ದನೋ ಅವನೇ ಎಂದು ರಾಮಕೃಷ್ಣನಾಗಿದ್ದಾನೆ. ಕೃಷ್ಣ ಅರ್ಜುನನ ಶರೀರವನ್ನು ಎಷ್ಟು ಸಲ ನೋಡಿಲ್ಲ. ಅರ್ಜುನನಿಗೆ ಎದೆ ಮೇಲೆ ಮಚ್ಚೆ ಇತ್ತು. ಯೋಗಾನಂದರು ಬಂದರು. ಈ ದರ್ಶನಗಳಾದಮೇಲೆ, ಜಗನ್ಮಾತೆಯ ದರ್ಶನಗಳು ತೋರಿಸಿದ ಮೇಲೆ 1-4-5 ದಿನಕ್ಕೆ ಯೋಗಾನಂದರು ಬಂದರು. ಇದೆಲ್ಲ ಮಾಮೂಲಿ ರಾಮಕೃಷ್ಣರಿಗೆ. ಅದು ಇದು ಮಾತಾಡ್ತಾ, ಏನು ನಿನ್ನ ಹೆಸರು? ಕಣ್ಣು ನೋಡಿದ ತಕ್ಷಣ ವಿವೇಕಾನಂದರ ಕಣ್ಣು ನೋಡಿಯೂ ಗುರ್ತು ಹಿಡಿದ್ರು, ಯೋಗಾನಂದರ ಕಣ್ಣು ನೋಡಿಯೂ ಅರ್ಜುನನ ಕಣ್ಣು. ಇದೇ ಹುಡುಗನನ್ನೇ ಜಗನ್ಮಾತೆ ತೋರಿಸಿದಾಳೆ. ಮಾತಾಡ್ತಾ ರಾಮಕೃಷ್ಣರು, ನಿನ್ನ ಶರ್ಟ್ ಬಿಚ್ಚು. ಯಾರಾದರೂ ಆವತ್ತು ತಾನೇ ಮೊದಲನೇ ಸಲ ಬಂದರೂ ಹುಡುಗನಿಗೆ ನಿನ್ನ ಶರ್ಟ್ ಬಿಚ್ಚು ಅಂತ ಅಂತಾರೆ. ಅದೆಲ್ಲ ಇಲ್ಲ ರಾಮಕೃಷ್ಣ ಹತ್ರ. ನಿನ್ನ ಶರ್ಟ್ ಬಿಚ್ಚು. ಯೋಗಾನಂದ ಶರ್ಟ್ ಬಿಚ್ತಾನೆ, ಮಚ್ಚ ಕಾಣ್ತಾ ಇದೆ. ಓಹೋ, ಇವನು ಅರ್ಜುನ. ಇವನಿಗೆ ತಿದ್ದಬೇಕಾದ್ದು, ಇವನಿಗೆ ಉಪದೇಶ ಕೊಡಬೇಕಾದ್ದು ಏನು? ವಿಪರೀತ ದಯೆ ಇವನಿಗೆ. ಎಷ್ಟು ಇರಬೇಕೋ ಅದಕ್ಕಿಂತಲೂ ಮೀರಿದ ದಯೆ, ಅಷ್ಟು ದಯೆ ಹೋಗಿಸ್ಬೇಕು. ಯೋಗಾನಂದರ ಕೈನಲ್ಲಿ ತಿಗಣೆ ಕೊಡ್ತಾರೆ, ಹೋಗಿ ಸಾಯಿಸಿಬಿಟ್ಟು ಬಾ ಅಂತಾರೆ. ಆ ಯೋಗಾನಂದ ಹೋಗಿ ಅದನ್ನು ಬಿಟ್ಟು ಬರ್ತಾನೆ, ಸಾಯಿಸಲ್ಲ. ಮಹಾದಯಾವಂತ. ಅವ್ರು ಹಾಗೆ ಬಿಟ್ಟು ಬಂದ ಮೇಲೆ ರಾಮಕೃಷ್ಣ ಕೇಳ್ತಾರೆ, ಆ ತಿಗಣೆ ಸಾಯಿಸಿದೇನೋ? ಇಲ್ಲ, ಹಾಗೆ ಬಿಟ್ಟು ಬಂದೆ. ಏನು ಹೇಳಿದೆ ನಾನು ನಿನಗೆ? ಸಾಯಿಸಿಬಿಟ್ಟು ಬಾ ಅಂತ ಹೇಳಿದ್ನ ಇಲ್ವೋ? ನಾನು ಹೇಳಿದ್ದನ್ನು ಹಾಗೆಯೇ ಕೇಳಬೇಕು ನೀನು, ಇಲ್ಲಾಂದರೆ ಮುಂದೆ ನಿನಗೆ ಬಹಳ ತೊಂದರೆ ಆಗುತ್ತೆ. ಇದು ಭಗವದ್ ಲೀಲೆ. ಅವತಾರ ಪುರುಷ ಹುಟ್ಟಿ ಬರುವುದು, ಅವರು ಶಿಷ್ಯರನ್ನು ನಿರ್ಮಾಣ ಮಾಡುವುದು, ಇವೆಲ್ಲ ಅದ್ಭುತವಾದಂಥ ಒಂದು ವ್ಯವಸ್ಥೆ. ಇದು ಹೇಗೋ ಸುಮ್ಮನೆ ನಡೆದು ಬಿಡಲ್ಲ. ಅವತಾರ ಪುರುಷ ಭೂಲೋಕಕ್ಕೆ ಬರುವುದು, ಅವನು ಲೀಲೆ ನಡೆಯುವಂಥದ್ದು, ಯಾವ್ಯಾವ ಕಾಲಕ್ಕೆ ಏನೇನು ನಡಿಬೇಕು ಅನ್ನುವಂಥದ್ದು. ರಾಮ ಬಂದಾಗಲಿ, ಹನುಮಂತ ಎಲ್ಲಿಯವನು, ಯಾವ ದೇಶದವನು, ಎಲ್ಲಿಯವನು, ಯಾವ ಪರಿಚಯ,
ರಾಮ ಎಲ್ಲಿಯವನು? ಅದು ಹೇಗೆ ಸೀತೆ ಹುಡುಕೋದ್ರಲ್ಲಿ ಅವನೇ ಸಹಾಯ ಮಾಡಬೇಕು? ಮತ್ತು ಹನುಮಂತನ ಪ್ರಸ್ತುತತೆ ರಾಮಾಯಣ ಮುಗಿದ ಮೇಲೂ ಯಾಕಿರಬೇಕು? ಇದಕ್ಕೆಲ್ಲ ಅರ್ಥವೇನು? ದಕ್ಷಿಣ ಭಾರತದವರು ಉತ್ತರ ಭಾರತದವರು ಇಲ್ಲಿ ಒಟ್ಟಿಗೆ ಯಾಕೆ ಸೇರ್ಕೋಬೇಕು? ರಾಮೇಶ್ವರದಲ್ಲೇ ಯಾಕೆ ಶಿವನ ಪ್ರತಿಷ್ಠಾಪನೆ ಆಗಬೇಕು? ಹಿಮಾಲಯದ ಶಿವ ರಾಮೇಶ್ವರಕ್ಕೆ